ಉಮೆಯರಸಗೆ ವೇದ್ಯವು ಪಗಳ ಚೋದ್ಯವು ಪತಿಯನಿ ಮಾಡಿದ ಎಲ್ಲ ಎಂತ ದುರ್ಗತಿಯನ್ನು ನನ್ನ ಪಾಲಿಗೆ ತಂದುಕೊಟ್ಟೆ ಉಮೇಶನೇ. ಈಗ ಬರ್ತೇನೆ, ವೇಗಮುಖಿಯಾದ ದುಷ್ಟನ್ನು ಸಂಹಾರ ಮಾಡಿ ಸರ್ಗಲೋಕ ನಮಗೆ ಸ್ಥಾಯಿಯಾಗಿಸಿಕೊಳ್ತೇನೆ ಎನ್ನುವ ಹಾಗೆ ನನ್ನ ಕಿವಿಗಳೆಲ್ಲ ಅರಳುವ ಹಾಗೆ ಹೇಳಿ ಹೋದವರು ನಮ್ಮವರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ವಿಜಯದ ವಾರ್ತೆ ಬರುತ್ತದೆ ಅಂತ ಕಾದು ಕುಳಿತಿದ್ರೆ ನನ್ನ ಕಿವಿಗಳಿಗೆ ದೂತರು ತಂದದ್ದು ಸುದ್ದಿಯಲ್ಲ, ಕಾದ ಸೀಸವನ್ನೇ ಎಳೆದರು ಅನ್ನುವುದೇ ಪಟ್ಟು. ಓ ಉಮಾಮಹೇಶ್ವರನೇ, ನೋಡು ತಂದೆ, ಇಂಥ ಸುದ್ದಿಯನ್ನು ಕೇಳುವುದಕ್ಕಿಂತ ನನ್ನ ಕಿವಿಡಾಗಬಾರ್ದಿದ್ದೆ. ಈ ಎಳಸು ಪ್ರಾಯದಲ್ಲಿ ಪತಿಯನ್ನು ಕಳ್ಕೊಂಡು ನಾನು ಹೇಗೆ ಅಂತ ಬದುಕಿ ನನಗೆ ಯಾರಿದ್ದಾರೆ ಇಂಥ ಘಟ್ಟಕಾಲಕ್ಕೆ ಒದಗುವವರು ಯಾರಿಲ್ಲ ಅನ್ನುವಾಗ ಏನು ಮಾಡಲಿ, ನಾನು ಇನ್ನೇನು ಮಾಡಲಿ, ದುಃಖವನ್ನು ಹೇಗೆ ತಾಳಲಿ? ಇನ್ನು ಯೌವನವೇ ತುಂಬಿದೆ, ಈ ಪ್ರಾಯಕ್ಕೆ ಹೀಗಾಯ್ತಲ್ಲ. ಹಾ, ಬರೇ ಅಳುದೆ ಅದು ಬಲವೇ ನಿನ್ನದು ಮನೆ ಸತ್ತವರು ಜೀವನೇ ತರಳ ಸಮರ ಸಮರ್ಥನಾಗೀಗ ಮುರಾಸುರನಿಗೆ ಬಿತ್ತರಿಪೆ ಹದನಗಳ ಸಾಧೆ ಬಳಿವೈನುಗಳಿ ಅರ್ತಿಯು ದೀರ್ಘರವಧಿಯು ಕರೆದಳು ಬಾಲಕ ಮುರನ ನಾನು ಯಾಕೆ ಅಳಬೇಕು? ಇನ್ನು ಅಳುವುದರಲ್ಲಿ ವ್ಯರ್ಥವೇ ವ್ಯರ್ಥ, ಏನು ಪ್ರಯೋಜನ ಇಲ್ಲ. ನನಗೆ ಯಾರು ಇಲ್ಲ ಅನ್ನುವ ಹಾಗೆ ನಾನು ದುಃಖಿಸುತ್ತಾ ಅಂತಃಪುರದ ಮೂಲೆಯನ್ನು ಸೇರಿಕೊಂಡೆ ಅಂತಾದರೆ ಈ ಚಂದ್ರಾವತಿ ನಡೆಸುವವರು ಯಾರಿದ್ದಾರೆ? ಇದು ಮುನ್ನಡೆಯಬೇಕಲ್ಲ, ರಾಕ್ಷಸ ಪರಂಪರೆ ಬೆಳಿಬೇಕಲ್ಲ. ಹೌದು, ಆಗ ನೆನಪಾದದ್ದು ನಮ್ಮ ವಂಶಕೀರ್ತಿಯನ್ನು, ಕುಲೋನ್ನತಿಯನ್ನು, ಪುರೋನ್ನತಿಯನ್ನು ಬಯಸಿಕೊಂಡು ನಾನು ಒಬ್ಬ ಮಗನನ್ನು ಪಡೆದುಕೊಂಡಿದ್ದೇನೆ. ಸಾಮ್ರಾಜ್ಯವನ್ನು ಕಟ್ಟಿ ಮುಂದುವರಿಸುವುದಕ್ಕೋಸ್ಕರವಾಗಿ ನನ್ನವರಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಉತ್ತರಾಧಿಕಾರಿ ಚೆನ್ನಾಗಿರಬೇಕು ಎನ್ನುವ ಹಾಗೆ ಮಗ ಮರುನನ್ನು ನಾವು ಬಯಸಿ ಪಡೆದವರಿದ್ದೇವೆ. ಅವನಿಗೂ ಕೂಡ ನಮ್ಮ ಕುಲ ಪರಂಪರೆಯನ್ನು ಚೆನ್ನಾಗಿ ಬೋಧಿಸಿದ್ದೇವೆ. ಮಗನೇ, ರಾಕ್ಷಸ ಕುಲ ಬಹಳ ಕಾಲ ಬಾಳುವುದಕ್ಕೆ ಅರಸರುಗಳು ಉಳಿಯುವುದಿಲ್ಲ. ಹೊರಬಲಕ್ಕೆ ಅನುಸಾರವಾಗಿಯೇ ತ್ರಿಮೂರ್ತಿಗಳಲ್ಲಿ ಓರ್ವರು ಬಹಳ ಪ್ರಯತ್ನ ಮಾಡ್ತಾರೆ, ಜಾಗ್ರತೆ ಇರಬೇಕು ಅಂತ ಹೇಳಿದ್ದೇವೆ. ಆಚಾರ್ಯ ಸಕಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ, ಮಗ ಧೀರನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ಹರಿದೇಶವನ್ನೇ ದೂರಿ ಮಾಡಿ ಕೈದ ತಂತ್ರವನ್ನು ಕ್ಷಣಮಾತ್ರದಲ್ಲಿ ಪುಡಿ ಮಾಡ್ತೇನೆ. ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ನನ್ನ ಹಣೆಯ ಕುಂಕುಮ, ಕೆನ್ನೆಯ ಅರಸಿನ, ಕೈಯ ಬಳೆಗಳು, ಕಾಲ್ಸರ, ಕೊರಳ ಮಾಂಗಲ್ಯವನ್ನು ಕಸಿದಂಥ ದೇವತೆಗಳಿಗೆ ತಕ್ಕ ಶಾಸ್ತಿ ಮಾಡಲಿಲ್ಲ ಅಂತಾದರೆ ನಾಡಿ ಜಂಗನ ಸತಿ ಮೇಘಮುಖಿಯಲ್ಲ. ಹಾಗಾಗಿ ದೀರ್ಘ ಸ್ವರದಲ್ಲಿ ಮಗನನ್ನೇ ಕೂಗುತ್ತೇನೆ, ಮಗನೇ ಮುರಾಸುರ ಬಾ ಕಂದ, ಮಗು ಮುರಾಸುರ ಕೂಡಲೇ ಬಾ ಕಂದ ಬಾ.
ವಿಶಾಲವಾದ ಮನೋರವಿಂದಗಳಿಗೆ ಮುರಹಾಸುರನ ಪ್ರಣಾಮಗಳು. ಶುಭವಾಗಲಿ ಮಗನೇ. ಅಮ್ಮ! ಕಂದ, ವಿಶಾಲವಾದ ವಿಶ್ವದಲ್ಲಿ ಆ, ಹುಟ್ಟಿದ ಪ್ರತಿಯೊಬ್ಬ ಜೀವಿಯ ಜೀವನ ಆ, ದಿಗಂತ ವ್ಯಾಪ್ತಿ ಕೀರ್ತಿಯನ್ನು ಪಡೆಯಬೇಕು ಅಂತಾದ್ರೆ ಆ, ತಂದೆ ತಾಯಿಗಳ ಪಾತ್ರ ಪ್ರಾಮುಖ್ಯವಾಗಿರ್ತದೆ. ಹೌದು ಮಗನೇ. ಆ ಮಟ್ಟಿನಲ್ಲಿ ಆಲೋಚನೆ ಮಾಡುವಾಗ ಓ, ಮುರಾಸುರನಾದಂತಹ ನಾನು ಪುಣ್ಯಾತ್ಮ ಆ, ನಿಮ್ಮಿಬ್ಬರ ದಾಂಪತ್ಯದ ಬಲವಾಗಿ ಹುಟ್ಟಿಕೊಂಡೆ. ನಮ್ಮ ಯೌವನದ ಪ್ರತೀಕ ನೀನು ಮಗನೇ. ಮಗನಾದ ನನ್ನ ಅಭ್ಯುದಯವನ್ನು ಬಯಸಿ ಓ, ವಿದ್ಯಾವಂತನಾಗಬೇಕು, ಕೀರ್ತಿವಂತನಾಗಬೇಕು ಎಂಬ ಉದ್ದೇಶದಿಂದ ಪ್ರಖ್ಯಾತರಾದ ಗುರುಗಳಲ್ಲಿ ವಿದ್ಯೆಗೆ ಕಳುಹಿಸಿಕೊಟ್ಟವರು. ಸತ್ಯ. ಗುರುಗಳಿಂದ ಬೇಕಾದ ವಿದ್ಯೆಯನ್ನು ಅಭ್ಯಾಸ ಮಾಡಿ ಆ, ಅರಮನೆಯಲ್ಲಿ ನಿಮ್ಮ ಪ್ರೀತಿಯ ಸಾಗರದಲ್ಲಿ ನಿಮ್ಮ ಜ್ಞಾನಾಮೃತವನ್ನು ಸವಿಯುತ್ತಾ ಸಂತೋಷದಲ್ಲಿ ಇರುವ ಕಾಲ ಆ, ಕರೆ ಮಗನೇ ಮುರ ಕರುಳಿನ ಕರೆ ಮಗನೇ. ಕರುಳಿನ ಕರೆಯನ್ನು ಆರಿಸಿ ನಿಮ್ಮ ಬಳಿಗೆ ಬಂದ್ರೆ ಏನಮ್ಮ ಕಣ್ಣೀರು ಕಪಾಲಗಳಲ್ಲಿ ಪೂರ್ವಕವಾಗಿ ಸುರಿಯುತ್ತಿದೆ. ಆ, ಮನಸ್ಸೆಂಬ ಮಂದಿರಕ್ಕೆ ಮುಖ ಅನ್ನುವುದು ಹೆಬ್ಬಾಗಿಲು. ಹೌದು. ಮುಖದಲ್ಲಿ ಮ್ಲಾನತೆ, ಮನಸ್ಸಿಗೆ ಏನೋ ಬೇಸರ ಆಗಿರ್ಬೇಕು. ಆ, ಅಮ್ಮ ಯಾಕೆ ಹೀಗೆ ನಿಮ್ಮ ಹೆಗಲೆತ್ತರಕ್ಕೆ ಬೆಳೆದ ಮುರಾಡಿರುವಾಗ ನಿಮಗೆ ಈ ತರ ಚಿಂತೆ ಯಾಕೆ? ಏನು ಕರೆಸಿದೆ? ಏನಾಗಬೇಕು? ಹೇಳು. ಕಂದ ಮುರಳಿ. ಕಂದನಿನ ತಂದೆ ಮುನ್ನೆ ಮಗನೇ. ಇಂದ್ರಲೋಕ ಗೆಲ್ದು ನಿನ್ನೆ, ಎತ್ತರ ಮಗನೇ. ಇಂದ್ರಲೋಕ ಗೆಲಿದು ನಿನ್ನೆ, ಮತ್ತೆ ಮಾಡಿದರು ಸ್ವರ್ಗ ಪಡೆದರು, ಮಾಡಿದರು ಸ್ವರ್ಗ ಪಡೆದರು. ಕಂದ ನಿನ್ನ ತಂದೆ ಮುನ್ನೆ ಕಂದ ಆ ಮಗು ಮುರಳಿ, ಜನನೇ ನೀನು ಓಡಿ ಬಂದಾಗ ಹ. ನನಗೆ ಆನೆ ಬಲ ಬಂತು ಮಗನೇ. ಇಲ್ಲದಿದ್ದರೆ ದುಃಖದ ಮಡುವಿನಲ್ಲಿ ಬಿದ್ದು ನಾನಿನ್ನೂ ಕೆಲವು ಕಾಲ ಹೊರಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ನಾನಿರುವಾಗ ನಿನಗೆ ದುಃಖವೇ? ಇದೇ ಮಗನೇ, ಎಲ್ಲವೂ ನಮ್ಮ ಹಣೆಯಲ್ಲಿ ಬರದ ಹಾಗೆ ಅಂತ ನಾವು ಬಿಟ್ಟು ಬಿಡ್ತೇವೆ. ಪುರುಷ ಯತ್ನ ಅನ್ನೋದು ಬೇಕು ಅಂತ ಯೋಚನೆ ಮಾಡುವುದಿಲ್ಲ. ನನಗೂ ಒಮ್ಮೆ ಸುದ್ದಿಯನ್ನು ಕೇಳಿದಾಗ ಸಿಡಿಲರಗಿದಂತಾಯಿತು. ಆಗ ನಿನ್ನ ನೆನಪಾಯಿತು. ಯಾಕೆ ನಾನು ಚಿಂತಿಸಬೇಕು? ಭುಜೆತ್ತರಕ್ಕೆ ಬೆಳೆದಂತಹ ಕುಮಾರ ಮುರಳಿದ್ದಾನೆ, ಅವನಲ್ಲಿ ಹೇಳಿಕೊಂಡ್ರೆ ಸಮಾಧಾನ ಆಗಬಹುದು ಅಂತ. ಮಕ್ಕಳನ್ನು ಪಡೆಯುವುದು ತಮ್ಮ ಯೌವನವನ್ನು ಹಾಳು ಮಾಡಿಕೊಳ್ಳುವುದಕ್ಕೆ. ಅಲ್ವೇ ಅಲ್ಲ, ಭಾವಿ ಭವಿಷ್ಯವನ್ನು ಕಟ್ಟಿಕೊಂಡೇ ಪಡೆಯುವುದು ಮಗನೇ. ಮಗನೇ ಮುರನೇ, ಓ. ಈಗ ಕೇಳಿ ಬಂದ ಸುದ್ದಿಯನ್ನು ಇಲ್ಲ ಆಡುವುದಕ್ಕೆ ನನಗೆ ನಾಲಿಗೆಯೇ ಬಿದ್ದು ಹೋಗಿದೆ ಕಣ್ಣ. ಸುದ್ದಿ ಆದರೆ ಹೇಳದೆ ನಿರ್ವಾಹ ಇಲ್ಲ. ಹೇಳಮ್ಮ. ಅರಮನೆಯಲ್ಲಿ ಸಂಭ್ರಮದಿಂದ ನಾವು ತಿಂದುಕೊಂಡು ಸಂತೋಷದಲ್ಲಿ ಇರಬೇಕಾದ್ರೆ ಅಪ್ಪ ನಿನ್ನೆಲ್ಲ ಮೊನ್ನೆ ದೇವಲೋಕವನ್ನು ಸೇರಿ ಯುದ್ಧದಲ್ಲಿ ಗೆದ್ದು ಬರ್ತೇನೆ ಅಂತ ನಿನಗೂ ಹರಸಿ ಹೋದದ್ದು ನೆನಪಿದೆಯಷ್ಟೇ? ಹೌದು. ಈಗ ಬರ್ತೇನೆ ಮಗನೇ ಅಂತ ಹೇಳಿದ್ದಾನೆ. ಹೌದು. ನನಗೂ ಅದೇ ಮಾತು ಹೇಳಿದ್ದು. ಗೆದ್ದು ಬರ್ತೇನೆ ಬೇಗ ಮುಖ್ಯ ಅಂತಃಪುರದಲ್ಲಿ ಕಣ್ಣು ಮುಚ್ಚಿ ತೆರೆಯೊಳಗೆ ಬರ್ತೇನೆ ಅಂತ. ಬಹುಶಃ ನಿನ್ನ ದುಃಖದ ವಿಷಯ ಈಗ ಗೊತ್ತಾಯ್ತು ನನಗೆ. ಏನು? ಸ್ವರ್ಗಕ್ಕೆ ಹೋದ ನಮ್ಮಪ್ಪಯ್ಯ ಹಾ, ಹಾ. ದೇವೇಂದ್ರನನ್ನು ಬಡಿದೋಡಿಸಿದಾಗ ಸೋತ ದೇವೇಂದ್ರ ಬಹುಶಃ ನಿನ್ನಲ್ಲಿ ದುಃಖ ತೋಡಿಕೊಂಡ ಅಂತ. ಹಾಗಲ್ಲ, ನಿನಗೊಂದು ಹೆಸರುಂಟಲ್ಲ, ರಿಪುಣ ಮಿಪು ವತ್ಸಲೆ ಅಂತ. ಹೌದೌದು. ಶತ್ರುಗಳಲ್ಲಿ ವಾತ್ಸಲ್ಯವನ್ನು ತೋರುವ ಅದು ಮಾತ್ರ ಹೃದಯ ಮಗನೇ. ಹೌದು. ಹಾಗಾಗಿ ದೇವೇಂದ್ರ ದೂರಿದ ನನಗೆ. ಹಾಗಲ್ಲ, ದೇವೇಂದ್ರ ಬರಲಿಲ್ಲ. ದೇವೇಂದ್ರನ ಪಟ್ಟದಿಂದ ಇಳಿಸಿ ನಿನ್ನ ಅಪ್ಪ ಸ್ವರ್ಗ ಸಿಂಹಾಸನವನ್ನು ಏರಿದರಂತೆ. ನನ್ನಪ್ಪ ಸ್ವರ್ಗ ಸಿಂಹಾಸನ. ಸ್ವರ್ಗ ಸಿಂಹಾಸನ. ಅಮ್ಮ, ಇದು ನಾನು ನೀನು ಹಾಗೂ ನಮ್ಮ ಪುರಜನರು ಸಂತೋಷ ಪಡುವಂತ ವಿಷಯವಲ್ಲ. ಹರ್ಷದ ವಾರ್ತೆಯೇ ಆದರೂ ಕೂಡ ಅದರ ಹಿಂದೆ ಕಠೋರವಾದಂತ ದುಃಖ ಇತ್ತು ಮಗನೇ. ದುಃಖ ಏನಿದ್ರು ದೇವತೆಗಳಿಗೆ ಅಲ್ಲ, ಆಮೇಲೆ ನಮ್ಮ ಮೇಲೆ ಬಂದೆರಗಿತು. ಹೇಗದು? ಅಟ್ಟಲ್ಲಿ ಒಬ್ಬ ಬಂದವನು ನಿನ್ನ ತಂದೆಯನ್ನು ಕೊಂದೇ ಬಿಟ್ಟಂತೆ
ನನ್ನಪ್ಪಯ್ಯ ಆಹಾ. ಸತ್ತು ಹೋದರೆ ಹ. ಅಳಿದರ ಅಳಿದರ ಹೌದು ಕಂದ, ನಾನು ನಂಬಲಿಲ್ಲ, ಆದರೆ ದೂತರು ಅದನ್ನು ನಿಶ್ಚಯಪಡಿಸಿದ್ದು. ನನ್ನಪ್ಪನನ್ನು ನಾನು ಕಳ್ಕೊಂಡೇನೆ. ಅಕಾಲದಲ್ಲಿ ಕಳ್ಕೊಂಡೆ ಮಗನೇ. ಅಪ್ಪನ ಪ್ರೀತಿ ಇನ್ನಿಲ್ಲ. ಈ ಮುರಣಿಗೆ ಇನ್ನು ಇಲ್ಲದಾಗಿ ಹೋಯಿತೆ. ಹೌದು ಕಂದ, ನಮ್ಮಪ್ಪಯ್ಯ 14 ಲೋಕವನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದವರು. ಸತ್ಯ. ಅಂತಹ ನಮ್ಮಪ್ಪಯ್ಯನನ್ನು ಒಬ್ಬ ಕೊಲ್ಲುವುದಂತೆ ಹೇಳಿದರೆ ನಂಬುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನಪ್ಪನಿಗೆ ಮೃತ್ಯು ಮುಖವನ್ನು ತೋರಿಸಿದವನೇ ಯಾರು? ಹರನು, ವಿಷ್ಣು, ಬ್ರಹ್ಮನು, ಯಕ್ಷ, ಕಿನ್ನರ, ಸಾಧ್ಯನು ಯಾರು ಅಂತ ನಮಗೆ ಗೊತ್ತಾಗಬೇಕು. ನನ್ನಪ್ಪನನ್ನು ಕೊಂದವ ಯಾರು? ಯಾರು? ಸುರಪಗರಿಗೆ ದೂರೇ, ಸುರಪಹರಿಗೆ ದೂರೇ, ಪಕ್ಷಿ ಗರುಡ ಬಂದು ಪಿತನ, ಪಕ್ಷಿ ಗರುಡ ಬಂದು ಪಿತನ, ಕುಕ್ಕಿ 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 ಪಿತನ, ಕುಕ್ಕಿ ತರಿದನು ರಣದಿ ಮೆರೆದನು, ತರಿದನು ರಣದಿ ಮೆರೆದನು, ಸುರಪಹರಿಗೆ ದೂರೇ ಕಂದ. ಮುದ್ದು ಕಂದ, ಪರಮೇಶ್ವರ ನಮ್ಮ ಕುಲದೇವರು. ಅಜ ನಮಗೆ ಯಾವಾಗಲೂ ಒಲಿಯುತ್ತಾನೆ. ಸತೀಶ ನಮ್ಮ ತಂಟೆಗೆ ಬರ್ಲಿಕ್ಕೆ ಬರುವುದಲ್ಲ, ಅವನು ನಮಗೆ ಪೂರಕನೇ ಆಗಿದ್ದಾನೆ. ಹಾ. ಆದರೆ ಹಾ. ಇವರಿಬ್ಬರ ಮಧ್ಯೆ ಒಬ್ಬ ಇದ್ದಾನಲ್ಲ, ಅವನಲ್ಲಿಗೊಬ್ಬ ಸಂದೇಶವನ್ನು ಒಯ್ದ. ಸುರಪ ಹರಿಗೆ ದೂರೆ ಆ ಕೇಶವ ವಾಸವನ ಮೊರೆಯನ್ನು ಕೇಳಿ ತನ್ನ ವಾಹನವಾದ ಗರುಡನನ್ನು ಕಳುಹಿಸಿ ನಿನ್ನ ಪಿತನನ್ನು ಕೊಂದದ್ದೊಂದು ಹಕ್ಕಿ ಮಗನೇ. ರಕ್ತವನ್ನು ಕಾಲಿಸುವೆನು, ಸೊಕ್ಕ ಮುರಿದಿಕ್ಕು ಹರಿಯನಾರು. ನನ್ನನ್ನು ಕೊಂದದ್ದು ಯಾಕಶ್ಚಿತ್ ಹಕ್ಕಿ. ಗರುಡ ಆ, ಮಹಾವಿಷ್ಣುವಿನ ವಾಹನ ಹರಿಯ ವಾಹನ ಕೇವಲ. ಅಲ್ವೇ? ಹರಿಯಲ್ಲ ಬಂದದ್ದು, ಅಲ್ಲ, ಹರಿಯ ವಾಹನ. ತನ್ನ ದೂತರನ್ನು ಕಳಿಸಿದ. ಇದಕ್ಕೆಲ್ಲ ಕಾರಣ ನಮಗೆ ಬದ್ಧ ವೈರಿಯಾದಂತಹ ದೇವೇಂದ್ರ. ಹಾಗಾಗಿ ಅಪ್ಪರನ್ನು ಕೊಂದವರನ್ನು ಮಾತ್ರ ಕೊಲ್ಲುವುದಲ್ಲ, ಮತ್ತೆ ಒಬ್ಬ ಅಪರಾಧ ಮಾಡಿದರೆ ಒಬ್ಬನೇ ಕಾರಣನಲ್ಲ, ಆ, ಕರ್ತ, ಕಾರಯಿತ, ಪ್ರೇರಕ, ಅನುಮೋದಕ, ಅದರ ಹಿಂದಿರುವವರೆಲ್ಲರೂ ಶತ್ರು ವರ್ಗದವರು. ನಮ್ಮ ಅಪ್ಪನ ಮರಣದಲ್ಲಿ ಹಿಂದೆ ಯಾರೆಲ್ಲ ಹುನ್ನಾರ ನಡೆಸಿದ್ದಾರೆ ಅವರಿಗೆ ಸರಿಯಾಗಿ ಪಾಠ ಮಾಡ್ತೇನೆ. ಮುರಾಸುರನ ಯೋಗ್ಯತೆ ಏನು ಅಂತ ಅವರಿಗೆ ತೋರಿಸ್ತೇನೆ. ಮುರ ಅಂತ ಹೇಳಿದ್ರೆ ಅವರಿಗೆ ತರ ತರ ನಡುಗಬೇಕು, ಹೌದೌದು. ಹಾಗೆ ಮಾಡ್ತೇನೆ. ಮೊದಲು ಸುರಪ್ಪ, ಆಮೇಲೆ ಹರಿ, ಆಮೇಲೆ ಗರುಡ, ಎಲ್ಲವರನ್ನು ಬಡಿದೋಡಿಸಿ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ತಡೆ ಮಾಡುವುದಿಲ್ಲ. ತುಡುಕುತನವೀಗ ಬೇಡ, ಮಾಧವನ್ನು ಕಟುಕ ಪಟ್ಟಿಯಲ್ಲ ಮೂಢ, ಮಾಧವನ್ನು ಕಪುಲ ಪಟ್ಟಿಯಲ್ಲ ಮೂಢ. ನಡೆ ಶಂಕರನ ಒಲಿಸುತ್ತ, ನಡೆ ಶಂಕರನ ಒಲಿಸುತ್ತ, ಬೇಗ ವರ ಪಡೆದು ಬಾರಿಂದರ ಸುತ, ಬೇಗ ವರ ಪಡೆದು ಬಾರಿಂದರ ಸುತ. ತುಡುಕುತನವೀಗ ಬೇಡ,
ಅಂತ ನಾನು ಯೋಚಿಸಬಲ್ಲೆ, ನನಗೂ ಗೊತ್ತಿದೆ. ಯೌವನದ ಪ್ರತೀಕವಾಗಿ ಬೆಳೆದಿದ್ದ ನೀನು ಈಗ ಮೈಯಲ್ಲಿ ಶಕ್ತಿ ಇದೆ ಎನ್ನುವ ಹಾಗೆ ಸ್ವೀಕರಿಸಿದ ನಿನ್ನ ಭುಜ ಕೀರ್ತಿಯನ್ನು ನಾನು ಸ್ವಾಗತಿಸ್ತೇನೆ ಕಂದ. ಆದ್ರೆ ತಲೆಗಟ್ಟಿ ಉಂಟು ಅಂತ ಯಾರು ಹೋಗಿ ಬಂಡೆಗೆ ತಲೆಯನ್ನು ಜಪ್ಪುವುದಿಲ್ಲ. ಹೌದು ತಾನೇ? ಯೋಚನೆ ಮಾಡಬೇಕು. ವೈದ್ಯ ಶಕ್ತಿ ಸಾಮರ್ಥ್ಯವನ್ನು ಅಳೆದು ವ್ಯವಹಾರ ಮಾಡಿದಾಗ ಮಾತ್ರ ಗೆಲುವು ಸಿಗುವುದಕ್ಕೆ ಸಾಧ್ಯ ಉಂಟು. ಆದದ್ರಿಂದ ಸ್ವಲ್ಪ ಯೋಚಿಸಿದ್ರೆ ದುಡುಕುತನ ಇದೀಗ ಬೇಡ. ಯೋಚನೆ ಮಾಡಬೇಕು. ನೀನೇ ಹೇಳಿಕೊಟ್ಟಿದೆಯಲ್ಲ. ಹೌದೌದು. ದೃಷ್ಟಿಪೂತಂ ನ್ಯಸೇತ್ ಪಾದಂ. ಮತ್ತೆ ಹಾಗಾಗಿ ಈಗ ನಾವು ಅವಸರಕ್ಕೆ ಮೂಗನ್ನು ಕೊಯ್ದುಕೊಂಡ್ರೆ ಮತ್ತೆ ತಿರುಗಿ ಬರ್ತದ? ಅದು ಬರುವುದಿಲ್ಲ. ಹಾಗಾಗಿ ಯೋಚಿಸಿ ನಟೆ ಶಂಕರನ ಒಲಿಸುತ್ತ ಯೋಚನೆ ದೊಡ್ಡದಾಗಿರುವಂತಹ ವನಾಂತರವನ್ನು ಸೇರಿಕೋ. ಅನೇಕ ವರ್ಷಗಳ ಕಾಲ ಆ ಪ್ರಭು ಪರಮೇಶ್ವರನನ್ನು ಒಲಿಸಿಕೋ. ತಪಸ್ಸು. ಅದಕ್ಕೆ ಯೋಚನೆ ಮಾಡಬೇಡ. ಅದಕ್ಕೆಲ್ಲ ಬೆಟ್ಟಕ್ಕೆ ಗುಡ್ಡಕ್ಕೆಲ್ಲ ಹೋಗಬೇಕು ಅಂತ ಇಲ್ಲ. ನಮ್ಮ ಅರಮನೆಯಲ್ಲಿ ಒಂದು ಕತ್ತಲೆ ಕೋಣೆ ಉಂಟಲ್ಲ, ಆ ಕೋಣೆಗೆ ಹೋಗಿ ಅದೆಲ್ಲ ಆಗೋದಿಲ್ಲ. ದೇಹ ದಂಡಿಸಬೇಕು, ಮನಸ್ಸು ದಂಡಿಸಬೇಕು, ಕಾಯ ವಾಚ ಮನಸ್ಸ ಅಂದ್ರೆ ಕಾಡಿಗೆ ಹೋಗಬೇಕಾ? ತ್ರಿಕರಣ ಪೂರಕವಾಗಿ ತಪಸ್ಸನ್ನು ಮಾಡಿದಾಗ ಮಾತ್ರ ಅಮ್ಮ ಆ ಪಾಲುಗಣ್ಣ ಒಲಿದು ಬರುವುದಕ್ಕೆ ಸಾಧ್ಯ ಉಂಟು. ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ರೆ ಹೊತ್ತಿಗೆ ನಮಗೆ ಊಟ ಅದೆಲ್ಲ ಬಿಡಬೇಕು. ಯಾವ ರಾಜ ವೈಭೋಗ ಇದೆ ಅದನ್ನೆಲ್ಲ ತಪಸ್ಸು ಮಾಡುವಾಗ ಊಟ ಮಾಡ್ಲಿಕ್ಕೆ ತಿನ್ಲಿಕ್ಕಿಲ್ವಾ? ಕುಡಿಲಿಕ್ಕುಂಟು. ಶುದ್ಧ ಜಲವನ್ನು ಮಾತ್ರ ಕುಡಿ. ನೀರು ಅದು ದಿನಕ್ಕೊಮ್ಮೆ. ನಮಗೆ ಬರೇ ನೀರು ಕುಡಿದ ಅಭ್ಯಾಸ ಇಲ್ಲ. ಆಗ್ತದೆ, ಅಭ್ಯಾಸ ಮಾಡಿಕೊಳ್ಬೇಕು. ಕೆಲವನ್ನು ನಿರಾಹಾರಿ ಆಗಿದ್ದಿರಬೇಕು, ಗಾಳಿಯನ್ನು ಸೇವನೆ ಮಾಡಬೇಕು, ನೀರನ್ನು ಮಾತ್ರ ಇಲ್ಲಿ ಆದ್ರೆ ನೀನು ಕೆಲವೊಮ್ಮೆ ಹರ ಬಾರದಿದ್ರೆ ನಿರಾಹಾರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಬೇಕು. ನೀನಾದ್ರೆ ಅರಮನೆಯಲ್ಲಿ ಬೇರೆ ಬೇರೆ ವಿಧವಾದ ಪಕ್ಷವನ್ನೆಲ್ಲ ಕೊಡ್ತಿ. ಅಲ್ಲಿ ಯಾರು ನೀನು ಬರ್ತೀಯ? ನಾನು ಬರ್ತೇನೆ. ನೀನು ವರವನ್ನು ಪಡೆದ ಮೇಲೆ ನಿನ್ನ ಹರಸುವುದಕ್ಕಾಗಿ ಬರ್ತೇನೆ. ಅಲ್ಲಿವರೆಗೆ ಬರುವುದಿಲ್ಲ. ನೀನು ಕಠಿಣವಾದ ತಪಸ್ಸನ್ನು ಕೈಗೊಳ್ಳಬೇಕು. ಮೃಡದಲ್ಲಿ ಏಕೋಭಕ್ತಿಯಿಂದ ಒಲಿಸಿಕೊಂಡೆ ಅಂತಾದ್ರೆ ಬೇಕಾದ ವರವನ್ನು ಪಡೆದು ಆ ದೇವತೆಗಳನ್ನು ಸೋಲಿಸಬೇಕು. ಯಾಕೆ ಗೊತ್ತಾ? ಮಾಧವನು ಕಡು ಕಪಟಿ. ಹಾಗಾಗಿ ಅವನ ಮೂಢತ್ವವನ್ನು ಅಳಿಸಿ ನಾವು ಗೆಲ್ಮೆಯನ್ನು ಸಾಧಿಸಬೇಕು ಅಂತಾದ್ರೆ ನೀನು ಪ್ರಯತ್ನ ಮಾಡಬೇಕು. ಅಮ್ಮ, ನಾನು ಮನಸ್ಸು ಮಾಡಿದ್ರೆ ಯಾವುದನ್ನು ಬೇಕಾದ್ರೂ ಬಿಟ್ಟೆ. ಅದು ಸ್ಪಷ್ಟ ಇದೆ. ನನಗೆ ಸ್ವಲ್ಪ ಹಸಿವೆ ಜಾಸ್ತಿ ಬಿಟ್ರೆ ಛಲ ಬಂತು ಅಂತಾದ್ರೆ ನಾನು ತಿನ್ನದೇ ಬದುಕಿ. ಹಸಿವೆಗೆ ನಿನಗೆ ಈಗ ಬೇಕಾದದ್ದು ಕೊಡ್ತೇನೆ. ಆದ್ರೆ ಏಕಾಗ್ರ ಚಿತ್ತತೆಯನ್ನು ಉಳಿಸಿಕೊಳ್ಳಬೇಕು. ನಮ್ಮ ಗಮ್ಯ ಯಾವುದು ಅಂತ ಯೋಚನೆ ಮಾಡಬೇಕು. ಆಮೇಲೆ ಗಮ್ಯತೆಯನ್ನು ಸಾಧಿಸಿದರೆ ಮುಂದೆ ರಮ್ಯತೆಯ ಬದುಕನ್ನು ಸಾಧಿಸಬಹುದು ಅಲ್ವಾ? ಆ ವೈರಿಗಳೇ ದೇವತೆಗಳ ಶಿಕ್ಷೆಯನ್ನು ಕೊಡು. ಗರುಡನನ್ನು ವಿಚಾರಿಸಿಕೋ. ಹರಿ ನಮ್ಮ ಅವನನ್ನು ತರಿ. ಕುಲವೈರಿ ಅವನಾಶ ಆಗಬೇಕು. ಅಷ್ಟು ಮಾಡಿದೆ ಅಂತಾದ್ರೆ ಈ ನೊಂದ ತಾಯ ಹೃದಯಕ್ಕೆ ಅಮೃತ ಸಿಂಚನ ಮಾಡಿದ ಸಂತೋಷವಾಗುತ್ತದೆ. ಮಗನೇ, ಮೊದಲು ಸ್ವಲ್ಪ ಹೊಟ್ಟೆಗೆ ಹಾಕು. ಅದು ಇಲ್ಲಿ ವ್ಯವಸ್ಥೆ ಮಾಡ್ತೇನೆ ಅಲ್ವಾ? ಯೋಚನೆ ಮಾಡಬೇಡ. ನಮ್ಮದು ಊಟ ಸರಿಯಾದ್ರೆ ಮತ್ತೆ ಆಟ ನೋಡು. ಗೊಂಡಾರವನ್ನು ಸೇರಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಷ್ಟಾಂಗವನ್ನು ಬಲಿದೆ. ಪರಮೇಶ್ವರನ ಕುರಿತು ತಪಸ್ಸನ್ನು ಮಾಡಿದೆ. ಒಲಿದ ಪರಮೇಶ್ವರ ಏನು ಬೇಕು ಅಂತ ಕೇಳಿದ. ಮರಣವೇ ಇಲ್ಲದವರ ಅದನ್ನು ದಯಪಾಲಿಸು ಅಂತ ಹಿಂದೆ ಅದಕ್ಕೊಂದು ಮಾತು ಹೇಳಿದನಲ್ಲ. ಏನಂತೆ? ಹಾಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ನಮಗೆ 3 ಮೂರ್ತಿಗಳಿಗಾದ್ರೂ ಒಂದು ಕೊನೆಯಲ್ಲಿ ಮರಣ ಉಂಟು ಅಂತ. ಆಗ ನಾನು ಬಿಡ್ಲಿಲ್ಲ. ನೀವು 3 ಮೂರ್ತಿ ಬೇಕಾದ್ರೆ ಸತ್ತು ಹೋಗಿ, ಯಾರು ಸತ್ರು ತೊಂದರೆ ಇಲ್ಲ. ನಮ್ಮ ಹಿಂದೆ ಇದ್ದವರು ಸಾಯಲಿ, ಮುಂದೆ ಇದ್ದವರು ಸಾಯಲಿ.
ಯಾರು ಬೇಕಾದ್ರೂ ಸಾಯಿ, ನಾನೊಬ್ಬ ಬದುಕಿದ್ರೆ ಸಾಕು ಹೌದೌದು. ಅಂತ ಹೇಳಿದೆ. ಆವಾಗ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ. ಏನ್ ಮತ್ತೆ? ಆಗ ಮತ್ತೊಂದು ನಮ್ಮದ್ದು, ನಾನು ನಾಳೆ ಸತ್ರೆ ಇಷ್ಟು ಕಾಲ ತಪಸ್ಸು ಮಾಡಿದ್ದು ವ್ಯರ್ಥ ಆಗುದಿಲ್ವಾ? ಹಾಗಿದ್ರೆ ಏನು ಏನು? ಬೇರೆ ಕೇಳು ಅಂತ ಹೇಳಿದ. ಆಗ ಆಲೋಚನೆ ಮಾಡಿದೆ, ಎಂತದು? ಶಂಕರ, ಬೋಳೆ ಶಂಕರ, ಹಾ. ನಾವು ಕಲ್ತದ್ದಕ್ಕೆ ಕಣ್ಣುಂಟಾ? ಮತ್ತೆ? ಈ ಯುದ್ಧಕ್ಕೆ ಬರುವುದು ಯಾರು? ಹಾ. ಪುರುಷರು ಮಾತ್ರ. ಹಾ. ಹೆಂಗಸರೆಲ್ಲ ಯುದ್ಧಕ್ಕೆ ಬರ್ತಾರಾ? ಇಲ್ಲ ಇಲ್ಲ, ಅಲ್ಲ ಈಗೆಲ್ಲ ಬರ್ತಾರೆ, ನಾವು ಅವರಿಗಿಂತ ಕಡಿಮೆ ಇಲ್ಲ ಅಂತ ಹೇಳಿ. ಆದರೆ ಮುಖ್ಯವಾಗಿ ಬರುವುದು ಗಂಡಸರು ಮಾತ್ರ. ಹಾಗಾಗಿ ನಾನು ಕೇಳಿದ್ದದೆ, ಪುರುಷರಿಂದ ನನಗೆ ಮರಣ ಬರಬಾರ್ದು. ಹಾ. ಒಂದು ವೇಳೆ ಹೆಂಗಸರು ಬಂದ್ರೆ ಅಲ್ವಾ ಹಾ. ನಮಗೆಲ್ಲ ಲೆಕ್ಕ, ಅದೇ. ಅದೆಲ್ಲ ಲೆಕ್ಕಕ್ಕೆ ಸಿಕ್ಕದ್ದು. ಅಷ್ಟೇ. ಪುರುಷರಿಂದ ಮರಣ ಇಲ್ಲದವರ ಬದುಕೊಡು ಅಂತ ಕೇಳಿದಾಗ ಹಿಂದೆ ಮುಂದೆ ನೋಡ್ಲಿಲ್ಲ, ತದಾಸ್ತು ಅಂತ ಹೇಳಿದ. ಈ ದೊಡ್ಡವರೆಲ್ಲ ಕೊಡುವಾಗ ಎಂಥದೊಂದು ಮುಳ್ಳಿಟ್ಟೆ ಕೊಡುವುದು, ಆ ಬಗ್ಗೆ ಮತ್ತೆ ಆಲೋಚನೆ ಮಾಡುವ. ಈ ವಿಷಯವನ್ನು ಅಮ್ಮನಲ್ಲಿ ಹೇಳಿದೆ. ಅಪ್ಪನಾರ ಸತ್ತು ಹೋಗಿದ್ದಾನೆ, ಇನ್ನು ನಮ್ಮ ಪೀಠಕ್ಕೆ ಯಾರು ಇಲ್ಲ ಮಗನೇ, ಇನ್ನು ಈ ಪೀಠದಲ್ಲಿ ನೀನೇ ಕೂತ್ಕೊಳ್ಬೇಕು ಎಂಬ ಹಾಗೆ ಹೇಳಿ ಅಪ್ಪಯ್ಯ ಆಡಿ ಮಾಡಿದಂತಹ ಪೀಠದಲ್ಲಿ ನನ್ನನ್ನು ಕೂತ್ಕೊಳಿಸಿದರು. ಆವಾಗ ಬಂದ್ರಲ್ಲ ಅಪ್ಪನೊಟ್ಟಿಗಿದ್ದವರು ಎಲ್ಲ ಬಂದು ಹೇಳಿದ್ದೊಂದೇ, ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕ, ದೇವೇಂದ್ರನನ್ನು ಬಡಿದೋಡಿಸಬೇಕು ಅಂತ. ಅವರನ್ನೆಲ್ಲ ಸೇರಿಸಿಕೊಂಡಿದ್ದೇನೆ. ಕಾಲ ವಿಳಂಬ ಅಲ್ಲ, ನಮ್ಮ ದಾಳಿ ಸ್ವರ್ಗಕ್ಕೆ. ಅದ್ಯಾಕೋ ನಿಂತುಕೊಳ್ಳಿಕ್ಕೆ ಆಗುದಿಲ್ಲ, ಕುಳಿತುಕೊಳ್ಳುವುದಕ್ಕೂ ಆಗುದಿಲ್ಲ. ಏನಾಯ್ತು? ವಿಷಯ ಉಂಟು. ಏನು? ಒಡೆಯ ನೀರಾಳಿ ಸೈಯ ನುಡಿಯ ಒಡೆಯ ನೀರಾಳಿ ಸೈಯ ನುಡಿಯ ವೈಮಾನಿಕರಾಯ ಒಡೆಯ ನೀರಾಳಿ ಸೈಯ ನುಡಿಯ ಒಡೆಯನ ನಿನ್ನಯ ನುಡಿಯಂತದಿ ಹೊರ ಕಡೆಯೊಳಗೆ ನಿಂತು ಮರಣವು ಬಂದಿದೆ. ಒಡೆಯ ನೀರಾಳಿ ಸೈಯ ನುಡಿಯ ಅವತ್ತು ನೀವೇ ನನ್ನನ್ನು ನೇಮ ಮಾಡಿ ಅಲ್ಲಿ ನಿಲ್ಲಿಸಿದ್ದು. ನೇಮಿಸಿದ್ದು? ಅದೇ ಅದೇ ನೇಮಿಸಿದ್ದು. ಹಾಗೆ ನಿಮ್ಮ ಅಪ್ಪನಂತೆ ನನ್ನಲ್ಲಿ ಕಾವಲಿ ಮಾಡ್ತಾ ಇದ್ದಾರೆ. ಹಾಗಲ್ಲವೋ, ಕಾವಲು ಕಾಯುತ್ತಾ ಇದ್ದೇನು? ಹಾಗೆ ಕಾವಲು ಮಾಡ್ತಾ ಇರುವಾಗ ಇವತ್ತು ವಿಶೇಷ ರಾಯರೇ. ಏನು? ತುಕುಡಿ ಬಂತು. ತುಕುಡಿ ತುಕುಡಿ ಅಲ್ಲ, ನಿನಗೆ ತಿನ್ನುವುದೇ ಇರುವುದು ಯಾವಾಗಲೂ? ತಿನ್ನುವ ತುಕುಡಿ ಅಲ್ಲ ರಾಯರೇ, ಮತ್ತೆ ಸೇನಾ ತುಕುಡಿ. ಓಹೋ, ತುಕಡಿಗಳು. ನಕ್ಸಲ್ ಬಾರಿ ಸೇನೆ. ಹೇಳುವಾಗ ಬಿಡಿಸಿ ಬಿಡಿಸಿ ಹೇಳಬೇಕು. ಗೊತ್ತಿಲ್ಲಲ್ಲ. 4 ಸಾಲು ಭಾರಿ ಸೇನೆ. ನಾವಿದ್ದಲ್ಲಿಗೆ ಬಂತು ರಾಯರೇ. ಓಹೋ, ನೀವೇ ಅವತ್ತೊಂದು ಮಾತು ಕೊಟ್ಟವರು, ಹಿತವಂತರು ಯಾರೇ ಬರಲಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಇಲ್ಲಿಗೆ ಕರ್ಕೊಂಡು ಬರಬೇಕು. ಸತ್ಯ. ಅಹಿತವಂತರು ಯಾರಾದ್ರೂ ಬಂದ್ರೆ ಅಲ್ಲಿಂದಲೇ ಬಡಿದಟ್ಟಬೇಕು ಅಂತ ವಿಚಾರ ಮಾಡಿದ್ದಾರೆ. ಮಾಡಿದ್ಯಾ? ಹೌದೌದು. ಯಾರಂತೆ? ಅವರು ಬ್ಲಾಕದಿಂದ ಬಂದವರು. ಎಲ್ಲಿಂದ? ಬ್ಲಾಕದಿಂದ. ಭೂಲೋಕ. ಅದೇ ಅದೇ ಅಲ್ಲಿಂದಲೇ. ಅಲ್ಲ, ನಿನ್ನ ನಾಲಿಗೆ ಏನಾದ್ರು ತುಂಡಾಗಿದ್ಯಾ? ಹಾಗೇನಿಲ್ಲ ರಾಯರೇ. ಮತ್ತೆ ಅದೇನು ನಿನ್ನ ಬಾಯಿಂದ ಬರುವುದೆಲ್ಲ ತುಂಡಾಗಿ ಬರುವುದು? ಗಡಿಬಿಡಿ 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 ಹೇಳುವುದನ್ನ ಗಡಿಬಿಡಿ ಮಾಡದೆ ಹೇಳು. ಭೂಲೋಕದಲ್ಲಿ ಅಂತೆ ಬರ್ತಾನ. ಏನು ಅಂತೆ ಬರ್ತೀನ? ಏನಾದು? ಊರಿನ ಹೆಸರು ಅಂತೆ ಬರ್ತೀನ. ಇಂದುವತಿ ಪಟ್ಟಣ. ಅದನ್ನೇ ಹೇಳಿದ್ದು ರಾಯರೇ. ಈ ಹಿಂದಕ್ಕಾದ್ರೆ ಇಲ್ಲಿಗೊಬ್ಬ ಬಂದಿದ್ದಲ್ಲ. ಈ ಹಿಂದೆ ಅದೆಷ್ಟೋ ಮಂದಿ ಬಂದಿದ್ದಾರೆ. ಯಾರು? ಜಂಗನ್ನಾಡಿ. ಜಂಗನ್ನಾಡಿ. ಹೇ, ಹಾಗಲ್ಲವೋ, ನಾಡಿ ಜಂಗ. ಅವ ಬಂದು ಇಲ್ಲಿ ಸತ್ತು ಹೋದನ. ಅವ ಸತ್ತು ಕಾಲ ಎಷ್ಟಾಯ್ತು? ಈಗ ಅವನ ಮಗ ಬಂದದ್ದು. ಅವನ ಸಂತ? ಅವನ ಮಗನೇ. ಮಗ? ಅಪ್ಪ ಸತ್ತ ಮೇಲೆ ಮಗನಿಗೆ ಏನು ಕೆಲಸ? ಮುರಾಸುರ ಅಂತ ಅವನ ಹೆಸರು. ಓಹೋ. ಅಪ್ಪ ಇಲ್ಲಿ ಸತ್ತಿದ್ದಾನಲ್ಲ, ಆ ಸೇಡನ್ನು ತೀರಿಸಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡು ತಪೋ ನಿರತನಾಗಿ ವರ ಪಡೆದು ಇಲ್ಲಿಗೆ ಬಂದಿದ್ದಾನೆ. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ದೇವಲೋಕವನ್ನು ಒಂದು ಅವನಿಗೆ ಬಿಟ್ಟು ಕೊಡಬೇಕಂತೆ. ಓಹೋ. ಇಲ್ಲದಿದ್ರೆ ಅವನೇ ಆಳ್ವಿಕೆ ಇಲ್ಲಿ ಮಾಡ್ತಾನಂತೆ. ನೀನಿಷ್ಟನ್ನೂ ಕೇಳಿ ಸುಮ್ಮನಿದ್ಯಾ? ಕೇಳುದಕ್ಕೆ ಪೆಟ್ಟು ಮಾಡೋದಕ್ಕೆ ನಾನು ಅಜ್ಜನ್ನ. ನೀವಿಲ್ವ? ಇದಕ್ಕೆ ವ್ಯವಸ್ಥೆ ನೀವೇ ಮಾಡಬೇಕು.
ಮಾಡಿದೆಷ್ಟೋ ಕಾಲವಾಯಿತು. ಈಗ ಮತ್ತೆ ಆತನ ಮಗ ಬಂದಿದ್ದಾನೆ ಅಂತ ಹೇಳಿ ಆದ್ರೆ ಆತನಿಗೂ ತಕ್ಕ ಶಾಸ್ತಿ ಮಾಡಬೇಕಾದದ್ದು ಈ ಪಾಕಶಾಸನನ ಕರ್ತವ್ಯ. ದೇವತೆಗಳೇ, ಯಾರಲ್ಲಿ ಹಿಡಿದುಕೊಳ್ಳಿ ಆದವನ್ನು ತೆರಳೋಣ ಅಂತ. ದೂತನಿಂದ ಕೇಳಿಬಲ್ಲೆ, ನಾಡಿಜಂಗನ ಸುತನೇನೋ ನೀನು? ಹಾ ಹಾ, ಒಳಿತಾಯ್ತು ಬಂದದ್ದು. ಈಗ ಚಂದ್ರವತಿ ಪಟ್ಟಣದ ಒಡೆಯ. ಹಾ ಹಾ, ಹಾಗಿದ್ರೆ ಮೇಘಮುಖಿಯ ಮಗ. ಹೌದು, ಎಲ್ಲ ಆತನದ್ದೇ ಸಂತಾನ ಅಲ್ವಾ ನೀನು? ಅಂದ್ರೆ ಒಳ್ಳೇದೇ ಆಯ್ತು ಬಂದದ್ದು. ಯಾಕಂತ ಹೇಳಿದ್ರೆ ಈ ಕೆಲವು ಕಳೆ ಗಿಡಗಳೆಲ್ಲ ಸಾಧಾರಣವಾಗಿ ಕಿತ್ತರೆ ಬರುವುದಲ್ಲ, ಬೇರು ಸಮೇತವಾಗಿ ಕೀಳಬೇಕು. ಅದಕ್ಕೆ ಮೇಲೆ ಬಂದದ್ದು, ಬೇರು ಸಮೇತ ತೆಗೆದು ಕೆಳಗೆ ಬಿಸಾಡುವ. ಹಾ, ಬೇರೆ ಈಗ ಮೇಲೆ ಬಂತಲ್ಲ, ಬುಡ ಮೇಲು ಮಾಡ್ಲಿಕ್ಕೆ ಭಾರಿ ಸುಲಭ. ಆದ್ದರಿಂದ ನಾಡಿಜಂಗನ ಸುತನೆ ಹೇಳುವುದನ್ನ ಸರಿಯಾಗಿ ಕಿವಿ ಕೊಟ್ಟು ಕೇಳು. ನೀನು ಸರಿ ಕೇಳುವಾಗೆ ಮಾತಾಡು. ಮಾತಾಡುತ್ತೇನೆ, ಆದ್ರೆ ಕೇಳಿದ ಮೇಲೆ ನೀನು ಉಳಿಯುತ್ತೇ ಇಲ್ವೋ ಗೊತ್ತಿಲ್ಲ. ಅಂದ್ರೆ ನಿನಗೆ ನಿನ್ನ ಮಾತು ಕೇಳುವಾಗ ಯಾರು ಉಳಿಯುವುದಿಲ್ವಾ? ಯಾರು ಉಳಿಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಕೆಟ್ಟದಾಗಿ ಮಾತಾಡ್ತೀಯ ಪುಣ್ಯಾತ್ಮ. ಕೆಟ್ಟದಾಗಿ ಮಾತನಾಡುವುದಲ್ಲ, ನನ್ನ ಮಾತು ಕೇಳದೆ ಇದ್ರೆ ಕೇಳಲಿಕ್ಕೆ ಅವರು ಉಳಿಯುವುದಿಲ್ಲ ಅಂತ. ಹಾಗಾಗಿ ನಿನ್ನ ತಂದೆಗಾದ ಗತಿಯೇ ನಿನಗೂ ಆದಿತ್ತು ಅಷ್ಟೇ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಿಂದೆ ನಡೆದ್ರೆ ಬದುಕತಿ, ಇಲ್ಲವಾದರೆ ಅದೇ ಗತಿ. ನೀನೇ ಕೇಶವ ಏನು ಈ ಲೋಕದಲ್ಲಿ ಕೆಲವರು ಪೀಠಭದ್ರರು, ಕೆಲವರು ಭದ್ರಪೀಠರು. ಅದರಲ್ಲಿ ನೀನು ಪೀಠಭದ್ರ, ನಿನಗೆ ಭದ್ರಪೀಠ ಇಲ್ಲ. ಯಾಕೆಂತ ಹೇಳಿದ್ರೆ ಸ್ವರ್ಗಲೋಕದಲ್ಲಿ ನಿನಗೆ ಒಂದು ಮನ್ವಂತರದವರೆಗಿನ ಅಧಿಕಾರ. ಸತ್ಯ ಹೇಳಬೇಕು, ಪ್ರಾಮಾಣಿಕವಾಗಿ ಹೇಳಬೇಕು. ಆ ಒಂದು ಮನ್ವಂತರದಲ್ಲಿ ನೀನು ನಿಜವಾಗಿ ಒಂದು ದಿವಸ ಆದ್ರೂ ಸುಖದಲ್ಲಿ ಆಳ್ವಿಕೆ ಮಾಡಿದ್ಯಾ? ನಾನು ಮಾಡಿದ್ದೆ. ನನ್ನ ಮನಸ್ಸಾಕ್ಷಿ ಗೊತ್ತುಂಟು, ನಾನು ಮಾಡಿದ್ದೇನೆ. ನೀನು ಒಡ್ಡೋಲಗ ಕೊಡುವಾಗ ಮೊದಲು ಕೇಳುವುದೇ ಒಂದು ದೇವತೆಗಳಲ್ಲಿ. ದೇವತೆಗಳೇ ರಕ್ಕಸರು ಬಂದ್ರೆ ಏನು ಮಾಡ್ತೀರಿ? ಒಬ್ಬ ಅರಸನಾದವ ಕೇಳಬೇಕಾದ್ದೇನು? ಸ್ವರ್ಗಲೋಕದ ಆಡಳಿತ ಹೇಗುಂಟು, ಮೂರು ಲೋಕದಲ್ಲಿದ್ದವರೆಲ್ಲ ಕ್ಷೇಮಿಗಳು, ಅದನ್ನು ಕೇಳಬೇಕು. ನೀನು ಅದನ್ನೆಲ್ಲ ಕೇಳುವುದಿಲ್ಲ. ರಕ್ಕಸರು ಬಂದ್ರೆ ಏನು ಮಾಡ್ತೀರಿ? ಅಂದ್ರೆ ನಿನಗೆ ನಿನ್ನ ಪೀಠ ಒಂದು ಬಿಟ್ರೆ ಉಳಿದದ್ದು ಯಾವುದು ಬೇಡ. ಅಧಿಕಾರಕ್ಕೆ ಬೇಕಾಗಿ ಅಪ್ಪ ಅಮ್ಮನ ತಲೆಯನ್ನು ಕಡ್ಲಿಕ್ಕೆ ಮುಂದೆ ಹಿಂದೆ ಮುಂದೆ ನೋಡುವವ ನೀನು. ಏನು ನಮ್ಮ ಅಪ್ಪನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಿನ್ನಿಂದ ಕೈಯಿಂದ ಆಗಲಿಲ್ಲ. ಆವಾಗ ಹೋದದೆಲ್ಲಿಗೆ? ವೈಕುಂಠ ವಾಸಕ್ಕೆ. ನನ್ನಪ್ಪನಲ್ಲಿ ಹರಿನಾರಾಯಣ ಗೋವಿಂದ ಅಂತ ಹೇಳಿ ಆ ಕೇಶವನಲ್ಲಿ ಮುಖಸ್ತುತಿಯನ್ನು ಮಾಡಿ ಅವನನ್ನು ಒಲಿಸಿ ಅವನ ವಾಹನದಿಂದ ನನ್ನ ಅಪ್ಪನನ್ನು ಕೊಲ್ಲುವ ಹಾಗೆ ಮಾಡಿದವ ನೀನು. ಪಾಪಿಷ್ಟ ದೇವೇಂದ್ರ, ಅಪ್ಪನಿಗೆ ಇನ್ನೂ ಪಿಂಡ ಪ್ರದಾನ ಮಾಡಲಿಲ್ಲ. ನೀನು ಸಾಯುವುದಿಲ್ಲ ಅಂತ ಗೊತ್ತುಂಟು. ನಿನ್ನ ಸೊಂಟ ಮುರಿದು ಮೂರ್ಯಾನ ಕೂತ್ಕೊಳ್ಳುತ್ತಾನವ.
ಯುದ್ಧವನ್ನು ಮಾಡಿ ಕೈ ಸಾಗದೆ ಓಡಿ ಹೋಗಿದ್ದಾನೆ. ಓಡಿದವರನ್ನು ಓಡಿಸುವುದಕ್ಕೆ ಇರುವವನಲ್ಲ, ಇನ್ನು ಸ್ವರ್ಗಲೋಕದ ಅಧಿಕಾರಿ ಈ ಮುರಾಸುರ. ಆ ದೇವತೆಗಳನ್ನೆಲ್ಲ ಬಡಿದೋಡಿಸಿ ಅವರ ಜಾಗಕ್ಕೆ ನಮ್ಮನ್ನು ಕೂತ್ಕೊಳ್ಳಿಸಿ ಯಾಗ ಯಜ್ಞಾದಿಗಳ ಹವಿಸೆಲ್ಲವೂ ನಮ್ಮ ಪಾಲಿಗೆ ಸೇರಲಿ, ನಡೆಯಲಿ. ಶಿವ ಶಿವ ಜನಗೀತನದಲ್ಲಿ ಬವಣೆಯು ಸಂಭವಿಸಿದೆ. ದಾನವನಿಗೆ ಶರಣಾಗುತ್ತ ಬಾಳುವ ದಿನ ಬಂತಲ್ಲ. ಪವನುಲಿ ತಿತ್ತಿಗವರ ಬಲದಿವ ಹಾರುವನವನುಳ್ಳಿ. ಪವನುಲಿ ತಿತ್ತಿಗವರ ಬಲದಿವ ಹಾರುವನವನುಳ್ಳಿ. ತೋರುವೆನೆನು ತೈ ತಂದನು ಕ್ಷೀರಸಾಗರ ವಾಸದೆಡೆಗೆ. ಶಿವ ಶಿವ ಅಯ್ಯೋ ಶ್ರೀಹರಿ, ಏನಾಗಿ ಹೋಯಿತು ನನ್ನ ಪರಿಸ್ಥಿತಿ. ದೇವಲೋಕದಲ್ಲಿ ದೇವತೆಗಳನ್ನು ಆಳಿಕೊಂಡು ಇದ್ದವ, ದುಷ್ಟನಾದವ ದಾಳಿ ಮಾಡಿದಾಗ ಬಡಿದೋಡಿಸಿದ್ದೆ ತಪ್ಪಾಯ್ತ. ಮಗ ಬಂದು ಪಟಾಳ ನೀಡ್ತಾ ಇದ್ದಾನಲ್ಲ, ಹಾಗಾದ್ರೆ ಈ ಮಗನಿಗೆ ತಕ್ಕ ಶಾಸ್ತಿಯಾಗಬೇಕಾ? ಬೇರೆ ಯಾರಲ್ಲಿಯೂ ಅಲ್ಲ, ನನ್ನಪ್ಪನಲ್ಲಿಗೆ ನಾನು ಹೋಗಬೇಕು. ಹಾಗಾದ್ರೆ ತಡ ಮಾಡುವುದಲ್ಲ, ಶ್ರೀಹರಿಯನ್ನೇ ಕ್ಷೀರಸಾಗರ ವಾಸ ಮೈದೂರು ಸಂಕಟ ನಾಶ. ಕ್ಷೀರಸಾಗರ ವಾಸ. ಜಯ ನಮೋ ಶ್ರೀಹರಿ, ರಕ್ಷಿಸು ತಂದೆ, ರಕ್ಷಿಸು. ಜಂಬಾರಿ ಎದ್ದೇಳು ಪಾಲಾಂಬುದಿಗೈದುದು ಬೇಡು. ಜಂಬಾರಿ ಎದ್ದೇಳು ಪಾಲಾಂಬುದಿಗೈದುದ ಬೇಡು. ಕಂಬನಿ ಸುರಿಪುದು ಸ್ತಂಭಿತಗೊಳಿಪುದು. ಕಂಬನಿ ಸುರಿಪುದು ಸ್ತಂಭಿತಗೊಳಿಪುದು. ತುಪ್ಪಿದ ಪವಣೆಯ ಮರುಪೊರೆಯುವೆ. ಜಂಬಾರಿ ಎದ್ದೇಳು ಪಾಲಾಂಬುದಿಗೈದುದ ಬೇಡು. ಜಂಬಾರಿ ಸ್ವಾಮಿ, ಜಂಬಾಸುರನನ್ನು ಕೊಂದದ್ದರಿಂದ ಜಂಬಾರಿ ಎನ್ನುವಂತ ಹೆಸರು. ಹೌದು. ಅದರ ಜೊತೆಯಲ್ಲಿ ಜಂಭ, ಹಾ, ಅದನ್ನು ಜಯಿಸಿದವ ನೀನು. ಹಾ. ಯಾವುದೇ ರೀತಿಯಾದಂತಹ ಯಾವತ್ತು ಮನಸ್ಸಿನಲ್ಲಿ ಕ್ಷೋಭೆಯನ್ನು ಇರಿಸಿಕೊಳ್ಳದೆ, ತಾನೇ ಶ್ರೇಷ್ಠ ಎನ್ನುವಂತಹ ಯಾವತ್ತು ರೀತಿಯಲ್ಲಿ ವರ್ತಿಸದೆ ಇರುವ ದೆಸೆಯಿಂದಲೇ ನನ್ನ ಹಾಗೂ ಕರೆಯಬಹುದು. ಹಾ. ಅಯ್ಯ, ಸ್ವಾಮಿ. ಕ್ಷೀರ ಸಾಗರದ ಕಡೆಗಾಗಿ ಬಂದಾಗ ಹಾ. ನಿನ್ಗೆ ಕಷ್ಟ ಬಂದಿದೆ ಎನ್ನುವಂಥದ್ದೇ ಅರ್ಥ. ಇಲ್ಲದಿದ್ರೆ ನೀನು ಬರುವವನಲ್ಲ. ಕಷ್ಟವನ್ನು ಹೇಳಿಕೊಂಡು ಅದಕ್ಕೊಂದು ಪರಿಹಾರವನ್ನು ಕಾಣುವುದಕ್ಕೋಸ್ಕರ ಬಂದಿದ್ದಿ ಅಂತ ಆದರೆ ಹಾ. ಬಂದಂತಹ ಕಷ್ಟ ಏನು ಎನ್ನುವಂಥದ್ದು ಕೇಳುವಂಥದ್ದು ನನ್ನ ಕರ್ತವ್ಯವಾಗುತ್ತದೆ. ಹಾ. ಹಾಗಾಗಿ ಬಂದಿದ್ದೀಯಾ, ಹೇಳ್ತೀಯಾ? ಸ್ವಾಮಿ, ಮೂರನೆಂಬದಾನವನು ಸುರಪುರವನ್ನಾಡುತ್ತಲಿಗನು. ದುರುಳರ ತರಿದಿ ಸುರ ಪರಿವಾರವ ಪೊರೆಗೆ ಕರುಣಾಕರ ಮಧುಸೂದನ. ಮೂರನೆಂಬದಾನವನು ದೇವಾ. ಸ್ವಾಮಿ, ದೇವೇಂದ್ರ, ಕಷ್ಟ ಬಂತು ಅಂತ ನೀ ಅರ್ಥವಿಸಿಕೊಂಡಿದ್ದಿ ಅಂತ ಆದ್ರೆ ನಿನ್ನ ಮುಖದಲ್ಲಿರುವಂತಹ ಬೇನೆಯನ್ನು ಕಂಡಾಗಲೇ ನನಗೆ ಅರ್ಥ ಆಗ್ತದೆ ಅದೆಲ್ಲ. ಜೀವನದಲ್ಲಿಯೇ ನನಗೆ ಜಿಗುಪ್ಸೆ ಹುಟ್ಟಿ ಹೋಗಿದೆ ಸ್ವಾಮಿ. ಅದು ಯಾಕೆ ಯಾಕಂತ ಹೇಳಿದ್ರೆ ಹಾ. ಕೆಲ ಕಾಲಗಳ ಹಿಂದೆ ಹೀಗೇ ಬಂದವ ಕೈ ಹೌದಪ್ಪ, ಮುಗಿದು ನಾಡಿ ಜಂಗ ಎನ್ನುವಂತಹ ಅಸುರನ ಉಪಟಳವನ್ನು ತಾಳಲಾರದೆ ಓಡಿ ಬಂದವ ನೀನಾಗ. ನನ್ನ ನನ್ನ ಗರುಡನ ಮೂಲಕವಾಗಿ ಅವನನ್ನು ವಧಿಸಿಕೊಡಿಸುವುದಕ್ಕೆ ಕಾರಣನಾದವ ನಾನು. ಹೌದು. ಈಗ ಏನಾಯ್ತು ಮತ್ತೆ? ನನ್ನ ಹಣೆ ಬರಹವೇ ಇಷ್ಟ ಆಯ್ತು. ಏನು? ಬರೆದವ ವಿಧಿ ಬರೆದು ಹಾಕುತ್ತಾನೆ ಯಾವಾಗ. ಹಾ, ಹಾ. ಒಡ್ಡೋಲಗ, ಹಾ. ಯುದ್ಧ, ಹಾ. ಸೋಲು, ದೇವರಲ್ಲಿ ಸ್ತುತಿ, ಹಾ, ಹಾ. ಇದುವೇ ಆಯ್ತು ದೇವೇಂದ್ರ ನಮ್ದು. ಓಹೋ. ನನಗೆ ಬೇರೆ ಏನೂ ಇಲ್ವಾ ಅಲ್ಲ, ಕೆಲಸ? ದೇವೇಂದ್ರ
ನನಗೆ ಮಾತ್ರ ಹಾಗೆ ಆಗುವುದು ಅಂತ ಎಣಿಸಿದ್ದೆ ನೀನು? ಅಲ್ಲ, ಹೆಚ್ಚಿನ ಪ್ರಸಂಗಗಳಲ್ಲಿ ಹೀಗೆ. ಅಲ್ಲ, ಬಾಕಿ ರಕ್ಕಸರು ಕೊನೆಗೆ ಸತ್ತೇ ಹೋಗ್ತಾರೆ, ಅದು ನಿನಗೆ ಅರ್ಥ ಆಗ್ಲಿಲ್ಲ ಅಲ್ವಾ ಅಂತ. ಅದರ ನಡುವೆ ನಾನಿಲ್ಲಿ ಸಾಯ್ಬೇಕಲ್ಲ ಸ್ವಾಮಿ, ಹಾಗಾಗಿ ಹೇಳುವುದು. ಈ ಬಾರಿ ಬಂದ ಕಷ್ಟ, ಮೊದಲು ಬಂದವ ಅಪ್ಪ, ಈಗ ಬಂದವ ಮಗನಂತೆ. ತ್ರಿಮೂರ್ತಿಗಳು ಜೊತೆ ಸೇರಿಕೊಂಡು ನಿನಗೆ ಪಟ್ಟವನ್ನು ಕೊಟ್ಟದ್ದು ದೇವೇಂದ್ರ ಪದವಿ, ಕಿರೀಟ ಕಟ್ಟಿದಲ್ಲಿ ಅದರಲ್ಲಿ ಒಬ್ಬನಾದಂತಹ ಬ್ರಹ್ಮನ ಬಗ್ಗೆ ಹೀಗೆ ನೀನು ಮಾತಾಡ್ತಿಂತ ಆದ್ರೆ ಇನ್ನು ನನ್ನ ಬಗ್ಗೆ ಯಾವಾಗ ಹೇಳ್ತೇನೆ ನನಗೆ ಅರ್ಥ ಆಗುದಿಲ್ಲ. ಹಾಗಲ್ಲ ಸ್ವಾಮಿ, ಕಿರೀಟ ಕಟ್ಟಿಕೊಂಡು ಈ ರಕ್ಕಸರು ಹೋಗುವವರೆಗೆ ಕಾಯುವುದು ಎಷ್ಟು ಕಷ್ಟ ಗೊತ್ತುಂಟ ನಿಮಗೆ. ಹೌದೇ? ಹಾಗಾಗಿ ಈಗ ಬಂದವ ಮಗ ಮುರಾಸುರನಂತೆ. ಮುರಾಸುರನಂತಹ ದಾರು. ಹೌದು, ಯಾರ ಮಗವ? ಆ ದುರ್ಸುರನಾದಂತಹ ನಾಡಿಜಂಗನ ಮಗನಾದಂತಹ ಮುರಾಸುರ. ಅವನಿಂದ ತೊಂದರೆ ಬಂದಿದೆ ಇವರಿಗೆ. ಆತನ ಉಪಟಳ ಸ್ವಾಮಿ ಸಾಧಾರಣದವನಲ್ಲ, ಬೇರೆ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹರನ ಭಜನೆಯ ಮೂಲಕ ಪಡೆದುಕೊಂಡು ಬಂದವನಿದ್ದಾನೆ. ನಮಗೆ ಯಾವಾಗಲಂತೆ ಏನೂ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ನೂ ಅಲ್ಲಿ ಉಳಿದ್ರೆ ಅವನ ಕೈಯಲ್ಲಿ 4 ಪೆಟ್ಟೆ ತಿನ್ನಬೇಕು. ಅವನ ಕೈಯಲ್ಲಿ ಪೆಟ್ಟು ತನ್ನುವುದಕ್ಕಿಂತ ಆ ಶಕ್ತಿಯನ್ನು ನಿನ್ನಲ್ಲಿ ಓಡಿ ಬರುವುದಕ್ಕೆ ಬಳಸಿದ್ರೆ ಏನಾದರೂ ಉಪಕಾರ ಆದೀತು ಅಂತ ನಿನ್ನ ಅಳಲದಿರು ಸುರಬಾಲ ಮನದಲ್ಲಿ ತಾಳೈ ಧೈರ್ಯಗಳ ಮನದಲ್ಲಿ ತಾಳೈ ಧೈರ್ಯಗಳ ಅಳವಿಯೊಳ್ ಸೂರನ ಅಳವಿಯೊಳ ಸೂರನ ಅಳಿಸುತ್ತ ರಕ್ಷಿತೆ ಮೊಳಲನು ಸೇರಿ ಕಳಿಲನೆ ಪೂರ್ಣಮ ಅಳಲದಿರು ಏನು ಸ್ವಾಮಿ? ಬ್ರಹ್ಮ ನಿನ್ನ ಹಣೆಯಲ್ಲಿ ಪೆಟ್ಟು ತಿನ್ನುವುದನ್ನು ಮಾತ್ರ ಬರೆದಿದ್ದಾನೆ ಹೊರತಾಗಿ ಮತ್ತೇನು ಬರೀಲಿಲ್ಲ. ಓಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನಲ್ಲ ಅದಕ್ಕೆ ಓಡಿ ಬರಲಿಕ್ಕೆ. ಬರ್ದದ್ದೇ ಅದು. ದೇವೇಂದ್ರ, ಬೇಸರವನ್ನು ಪಡಬೇಡ. ನಿನ್ನದಾದಂತಹ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತದೆ, ನಿನ್ನ ದುಃಖ ಏನು ಅಂತ ನನಗೆ ಅರ್ಥ ಆಗ್ತದೆ. ಆ ದುಃಖವನ್ನು ಹೋಗಲಾಡಿಸುವುದಕ್ಕೆ ಸದಾಕಾಲ ನಾನು ಸಿದ್ಧನಾಗಿದ್ದವ. ಆ ದುರುಳನಾದಂತಹ ಮುರಾಸುರನನ್ನು ವಧಿಸಿ ಸ್ವರ್ಗ ಸಿಗುವಾಗಿ ನಾನು ಮಾಡಿಕೊಡ್ತೇನೆ. ನೀವು ಮಾಡ್ತೀರಿ? ನಾನು ಮಾಡ್ತೇನೆ. ಅಷ್ಟರ ತನಕ ನೀನು ಇಲ್ಲೇ ಇರಬಹುದು. ವೈಕುಂಠದಲ್ಲಿ ಇದ್ದುಕೊಂಡು ಆ ದುರುಳನ ವಧೆಯ ಆ ಚಿತ್ರಣವನ್ನು ನೀನು ಕಣ್ಣ ಮುಂದೆ ಕಾಣ್ಕೋಬಹುದು. ಆದ್ದರಿಂದ ಚಿಂತೆ ಬೇಡ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ನೀನು ಬಾರಿ ಬಿಳಿಯಿದ್ದೀತಲ್ಲ, ಕಾಡಂಗೊಳ್ಳಿ ಎಂತದದು ಹಾಗೆ ಹೇಳಿದ್ರು? ಅದು ಕಪ್ಪಿದ್ದವರಿಗೆ ಹೇಳುವ ಶಬ್ದ. ಓಹೋ, ನಿಮ್ಮ ಭಾಷೆಯಲ್ಲಿ? ಹೌದೌದು, ರಕ್ಕಸರ ಭಾಷೆ. ನಿನಗಿಂತ ಸ್ವಲ್ಪ ಬಣ್ಣ ಬೇರೆ ನಮ್ಮದು. ಹೌದು, ಕಪ್ಪು ಬಿಳಿ ಎಲ್ಲ ಮಿಶ್ರಣ. ನಮ್ದು ನೀಲ ಆಗಸದಂತೆ ಇರುವಂತಹ ಬಣ್ಣ ಅದು. ಅದು ನಿಜವಾಗಿ ಕಪ್ಪ. ಯಾಕೆ ಕಪ್ಪು ಅದನ್ನು ನೀಲ ಅಂತ ಹೇಳುವುದು ನೀನು? ಅಲ್ಲ, ನಿಮ್ಮಂತವ್ರಿಗೆ ಹಾಗೆ ಕಾಣುವುದು. ಅದು ನೀಲವು ಕಪ್ಪಾಗಿ ಕಾಣುವಂತದ್ದು. ಒಂದು ದೊಡ್ಡ ಬಂಡೆಕಲ್ಲನ್ನು ನೋಡಿದ ಹಾಗಾಗ್ತದೆ ನನಗೆ. ಹೌದು, ಈ ಬಂಡೆಕಲ್ಲಿನಲ್ಲಿ ಒಂದು ಮಲ್ಲಿಗೆ ಹೂ ಅರಳಿದ್ರೆ ಹೇಗೆ ಕಾಣ್ತದೆ ಹಾಗೆ ನಿನ್ನ ದೇಹ. ಓಹೋ, ನಿನ್ನ ದೇಹ ಇಡೀ ಬಂಡೆಕಲ್ಲಿನ ಹಾಗೆ. ಅಲ್ಲ, ಅರಳುದಂತದಲ್ಲಿ ನೀನು ನೆಗಾಡುವಾಗ ಒಂದು ಬಿಳಿಯ ಹಲ್ಲು ಹಾಗೆ. ನನ್ನ ಹಲ್ಲು ಕಾಣುವಾಗ ನಿಮಗೆ ಮಲ್ಲಿಗೆ ಹೂವಿನ ಹಾಗೆ. ಅದು ಬಂಡೆಕಲ್ಲಿನಲ್ಲಿ ಮಲ್ಲಿಗೆ ಅರಳಿದ ಹಾಗೆ. ಓಹೋ, ಏ ಕರಿಯ, ಹೌದೌದು, ಕರೆಯುವುದು ಹಾಗೆ. ಹೌದು ನಿನ್ನನ್ನು. ಓಹೋ, ನಿನ್ನನ್ನು
ನಿನಗೆ ಎಂಥದೇ ಹೆಸರಿಲ್ಲ, ನಾನು ಕರೆಯುವುದು ಹಾಗೆ. ಹಾಗೆ ಮತ್ತೆ ನಿನ್ನನ್ನೆಂತ ಸಂಜಯ್ ಅಂತ ಕರಿಬೇಕಾ? ಅಲ್ಲ, ನಿನ್ನನ್ನು ಕರೆಯುವಾಗ ನನಗೆ ಮೋಹನ್ ಅಂತ ಕರೆಯುವ ಅಂತ ಕಾಡ್ತದೆ, ಆದರೆ ನಿನ್ನ ಮುಖ ನೋಡುವಾಗ ಹಾಗೆ ಬೇಡ ಅಂತ ಆಗ್ತದೆ. ನಿನ್ನ ಲೆಕ್ಕದಲ್ಲಿ ಮೋಹನ ಅನ್ನುವುದರ ಅರ್ಥ ಎಂತದ್ದು? 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 ಮೋಹಗೊಳಿಸುವಂತ ರೂಪ ಇದ್ದಾವ ಅಂತ. ಅದಲ್ಲ, ಮತ್ತೆ ಅದು ಅಪಾರ್ಥ. ಯಾಕೆ? ಮೋಹನ, ಯಾವುದರಲ್ಲಿ ಮೋಹ ಇಲ್ಲದವ ಯಾವನು ಅವನು ಮೋಹನ. ಓಹೋ, ಅದು ನಕಾರ ಪ್ರಾರಂಭದಲ್ಲಿ ಬಂದ್ರೆ ನೀನು ಹೇಳಿದ ಅರ್ಥ ಆಗ್ತದೆ, ಹೌದು. ನಕಾರ ಕೊನೆಯಲ್ಲಿ ಬಂದ್ರೆ ಬೇರೆ ಅರ್ಥ ಆಗ್ತದೆ. ನಿನ್ನನ್ನು ನೋಡುವಾಗ ಯಾಕೋ? ನನಗೆ ಅಪ್ಪ ಇಲ್ಲ ಅಂತ ಮಾಡಿಸಿದ್ಯಲ್ಲ ಪಾಪಿ ಮಗನೇ. ಯಾಕೆ ಅಪ್ಪ ಇಲ್ಲ? ನಿನಗೆ ಅಪ್ಪ ಇಲ್ಲ ಅಂತ ನನಗೂ ಹಾಗಾಗಬೇಕು ಅಂತ. ಅಲ್ಲ, ನಿನಗೆ ಹೇಗೆ, ನೀನು ಹುಟ್ಟಿದ್ದೆ ಹೇಗೆ ಮತ್ತೆ? ಹುಟ್ಟಿಸಿದ್ದ ಅಪ್ಪ. ಓ, ಇದ್ದ. ನಿನಗೆ ಹುಟ್ಟಿಸಿದ ನಿನ್ನ ಅಪ್ಪ ನಿನಗಿಲ್ಲ. ಅಲ್ಲ, ನಿನಗೆ ಅಪ್ಪ ಅಮ್ಮ ಎಲ್ಲ ಒಬ್ಬಳೇ ಅಲ್ವಾ? ಹೌದೌದು. ನಿನಗೆ ಹುಟ್ಟಿಸಿದ ಅಪ್ಪ ಇಲ್ಲ ಅಂತ ನಿನಗೆ ಈಗ ಹುಟ್ಟಿಸಿದ ಅಪ್ಪ ಇದ್ದಾನಂತ ಮತ್ತೆ ಅಪ್ಪ ಇಲ್ಲದಾಗೆ ಮಾಡಿದ್ದು ಅಂತ ಹೇಳಿದ್ರೆ ಈಗ ಇಲ್ಲ ಅಂತ ಮಾಡಿಸಿ. ಈಗ ಇಲ್ಲ ಅಂತ ನಿನಗೆ ಹುಟ್ಟಿಸಿದ ಅಪ್ಪ ಇದ್ದಾನ? ಅಲ್ಲಲ್ಲ, ಈಗ ಹುಟ್ಟಿದಂತಹ ಅಲ್ಲಲ್ಲ, ನಿನಗೆ ಹುಟ್ಟಿಸಿದ ಅಪ್ಪ ಇದ್ದಾನ? ಇಲ್ಲ ಅಲ್ಲ, ಯಾರು? ದೇವಿ ಆದಿಮಾಯಿ. ಅದು ಅಪ್ಪ ನಮ್ಮಲ್ವ? ಅಮ್ಮರು ಅಪ್ಪನ ಅವಳಿ. ಅದೇ ಅಪ್ಪ ಇಲ್ಲ ಅಂತ. ಹಾಗಾಗಿ ಅಪ್ಪ ಇಲ್ಲದವ ನೀನು. ಓಹೋ, ಅಪ್ಪ ಇಲ್ಲದೆ ನಿನಗೆ ಊರಿನಲ್ಲಿದ್ದವರ ಮಕ್ಕಳ ಅಪ್ಪ ಎಲ್ಲ ಸಾಯ್ಬೇಕು ಅಂತ ಏನು ಹಠ ನಿನಗೆ? ಅಲ್ಲ ಚಟವ? ಅಲ್ಲ, ನಾನು ಕೇಳುದೀಗ ಹುಟ್ಟಿದಂತಹ ಜೀವಿ ಯಾವತ್ತು ಉಳಿಯುವುದಕ್ಕೆ ಸಾಧ್ಯ ಉಂಟ? ಇಲ್ಲ. ಹುಟ್ಟಿದವ ಸಾಯಲೇಬೇಕು. ಸಾಯ್ಬೇಕು ಅಂತ ಹೇಳಿ ಒಬ್ಬರನ್ನು ಕೊಲೆ ಮಾಡುದ ಪುಣ್ಯಾತ್ಮ? ಸಾಯ್ಲಿಕ್ಕೆ ಉಂಟು? ಸಾಯುವುದು ಅಂತ ಆದಾಗ ಆಯುಷ್ಯ ಮುಗಿದಾಗ ಅವರು ಸಾಯುವುದು. ಆಯುಷ್ಯ ಮುಗಿದಾಗ ಸಾಯಲಿ, ನನ್ನೊಬ್ಬನಿಗೆ ಸಾಯುವ ಪ್ರಾಯ ಆಗಲಿಲ್ಲ. ಪ್ರಾಯದ ಲೆಕ್ಕಲ್ಲ, ಮತ್ತೆ ಆಯುಷ್ಯ ಎನ್ನುವಂಥದ್ದು ಬ್ರಹ್ಮ ಬರೆಯುವಂತಹದ್ದು. ಅದು ಬ್ರಹ್ಮ ಬರ್ತದನ್ನು ತಿದ್ದಲಿಕ್ಕೆ ನೀನಾ? ನಾನೇ. ಎಂತದ್ದು ನೀನು? ನಾನೇ ತಿದ್ದಲಿಕ್ಕೆ. ಯಾರು ಹೇಳಿದ್ದು? ಬ್ರಹ್ಮ ಬರ್ದದೆ ಅಷ್ಟು ಅಂತ ಆದ್ರೆ ತಿದ್ದಲಿಕ್ಕೆ ಇದ್ದವ ನಾನಲ್ವಾ? ಯಾರು? ಬ್ರಹ್ಮ ಬರ್ದದಷ್ಟೇ ಅವನಿಗೆ ಆಯುಷ್ಯ. ನಾನು ಈಗ ಹೋಗಿ ಬ್ರಹ್ಮನನ್ನು ಕರ್ಕೊಂಡು ಬರ್ತೇನೆ. ನನ್ನ ಅಪ್ಪನಿಗೆ ಇನ್ನೂ ಕೂಡ ಆಯುಷ್ಯ ಇತ್ತು, ಅಪಮೃತ್ಯುವಿನಲ್ಲಿ ಸತ್ತದ್ದು. ಹೌದಾ? ಹಾಗೆ ಬದುಕಿಸಲ್ವ? ಜ್ಯೋತಿಷಿ ಬದುಕಿಸುವುದಕ್ಕೆ ಸಾಧ್ಯ ಉಂಟ ಹೇಳಂತೆ? ಸಾಧ್ಯ ಇಲ್ಲ, ಅದಕ್ಕೆ ಬಂದದ್ದು. ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಪ್ಪನನ್ನು ಕೊಂದ ಹಣೆ ಬರ ಕೆಟ್ಟ ನಿನ್ನ ಕೊಲ್ಲುವುದಕ್ಕಾಗಿ ಬಂದವ ಕೇಶವ. ವೈಮಾನಿಕರನ್ನು ಸೋಲಿಸಿದವನು ದಾನವತಮವೆರ ವೈನನು ಮತ್ಸ್ಯನಾಗಿ ಶುದ್ಧಿಯರಾಗಿ. ನೀನೇ? ನಾನೇ ನಾಡಿ ಜಂಗನ ಮಗ ಮುರಾಸುರ. ನೀನೇ ಅಂತ ಅದನ್ನ ನಾನೇ. ಯಾಕೆ ಗೊತ್ತಾ ಕೇಳಿದ್ದು? ಯಾಕೆ? ವೈಮಾನಿಕರು ಹ, ಯಾರು ಗೊತ್ತುಂಟಲ್ಲ? ಯಾರು? ದೇವೇಂದ್ರಾದಿ ದೇವತೆಗಳು. ವಿಮಾನ ನಮ್ಮಲ್ಲಿ ಉಂಟು. ಹೌದಾ? ಹಾ, ಆ ವಿಮಾನ ನಾವು ಹಾರಿಕೆಲ್ಲ ಹೋಗುದಿಲ್ಲ ಅಷ್ಟೇ. ಈ ವಿಮಾನವನ್ನು ಈಗ ಸ್ವರ್ಗಕ್ಕೆ ಬಂದ ಮೇಲೆ ಬರೇ ವಿಮಾನ ಮಾತ್ರ ಅಲ್ಲ, ಐರಾವತ ರಾಜಹಂಸ ಎಲ್ಲ ಉಂಟು ನನ್ನ. ಹೌದಾ? ಅಂಥದ್ದು ಏನಿದ್ರು ಅದು ಕ್ಷಣಿಕ ಮಾತ್ರ ನಿನಗೆ. ಆದರೆ ಶಾಶ್ವತವಾಗಿರುವಂಥದ್ದು ಆ ದೇವೇಂದ್ರನಿಗೆ. ಅವನ ಶಾಶ್ವತವಾದಂತಹ ಯಾವತ್ತು ಆಸ್ತಿ ಏನುಂಟು ಈಗ ಅದನ್ನು ಕಸಿಯುವುದಕ್ಕೆ ಈಗ ಹೋದವನಿಗೆ ನನ್ನ ಅಪ್ಪರನ್ನು ಕೊಂದಿಯಲ್ಲ, ಹೌದು. ಪರಿಹಾರ ಕೊಡು. ಏನು ಪರಿಹಾರ ಬೇಕು? ನೀನೇ ಕೊಡಬೇಕು. ಅಲ್ಲ, ನಾನು ಪರಿಹಾರ ಕೊಡ್ತೇನೆ ನಿನಗೆ. ಹೇಗೆ ಗೊತ್ತುಂಟು? ಅಪ್ಪ ಸತ್ತ ಮೇಲೆ ಮಗನಿಗೆ ಏನಾದ್ರು ಸಿಗುವ ಹಾಗೆ ಮಾಡುವ ನೀನು ಯೋಜನೆ. ಆಗ ಒಂದು ಮಾತನ್ನು ಹೇಳಿದ್ದೆ ನನಗೆ, ಅಪ್ಪ ನಾನು ಕೊಂದವ ನೀನು ಅಂತ. ಅಪ್ಪ ಎಲ್ಲಿದ್ದಾನೆ ಅಂತ ಗೊತ್ತುಂಟು ಅದಕ್ಕೆ? ಎಲ್ಲಿದ್ದಾನೆ? ನರಕದಲ್ಲಿದ್ದಾನೆ. ಅವ ಎಲ್ಲಿ ಇರಲಿ, ಅದಕ್ಕೋಸ್ಕರ ಪರಿಹಾರ ಕೊಡು. ಅಪ್ಪನನ್ನು ಕೊಂದದ್ದು ನೀನಲ್ವಾ? ಪರಿಹಾರ ಕೊಡು ಮಗನಿಗೆ. ಅಪ್ಪನಿಗೆ ನೀನು ಅಪ್ಪ ಬೇಕು ಅಂತ ಆದ್ರೆ ನಿನ್ನನ್ನು ಅಲ್ಲಿ ಕಳಿಸ್ತೇನೆ ನಾನು. ಸುಲಭದಲ್ಲಿ ಆಗ್ತದೆ. ಯಾರು? ಅಪ್ಪನನ್ನು ಪಡೆಯುವುದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ನಿನಗೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹಿಂದೆ ತಮಾಸುರನನ್ನು ಕೊಂದಿದ್ದೇನೆ. ಯಾಕೆ ಕೊಂದದ್ದು ಗೊತ್ತುಂಟು? ವೇದಗಳನ್ನು ಅಪಹರಿಸಿದಂತಹ ಯಾವತ್ತು ಆ ತಮಾಸುರನನ್ನು ಅತ್ಯನಾಗಿ ಕೊಂದವ ನಾನು. ಕೂರ್ಮನು ಅಷ್ಟೇ. ಎಲ್ಲ ನೀನು ಬರುವಾಗ ಕೂರ್ಮ ಅಂತ ಏನು ನೀನು ಬರುವಾಗ ಎಲ್ಲಿ ದಾರಿಯಲ್ಲಿ ಎಲ್ಲರೂ ಕೇಳಿದಿರ್ಬೋದು. ಕೂರ್ಮಾವತಾರ ತಾಳುವಾಗ ದೇವತೆಗಳು ರಕ್ಕಸರು ಕೂರ್ಮ. ಯಾಕೆ ತಾಳಿದ್ದು? ಮಂದಾರ ಪರ್ವತವು ನೀರಿನಲ್ಲಿ ಮುಳುಗುವಂತಹ ಹೊತ್ತಿನಲ್ಲಿ, ಆ ಕ್ಷೀರ ಸಾಗರದಲ್ಲಿ ಮುಳುಗುವಂತಹ ಹೊತ್ತಿನಲ್ಲಿ ಬೆನ್ನು ಕೊಟ್ಟು ನಿಂತವ ನಾನು ಕೂರ್ಮನಾಗಿ. ವರಹ ಹಿರಣ್ಯಾಕ್ಷ ಭೂಮಿಯನ್ನೇ ಸುತ್ತಿ ಪಾತಾಳಕ್ಕೆ ಕೊಂಡು ಹೋಗುವಂತಹ ಯಾವತ್ತು ರಕ್ಕಸ. ಆ ಹಿರಣ್ಯಾಕ್ಷನನ್ನು ವಧಿಸಿ. ಹೇಗೆ ವಧಿಸಿದ್ದು ಗೊತ್ತುಂಟ? ಹಂದಿ. ನಿನಗೆ ಬೇರೆ ವೇಷ ಸಿಗುವುದಿಲ್ಲ, ಎಲ್ಲ ಪ್ರಾಣಿಗಳಂತೆ ಆಗಬೇಕು. ಯಾಕೆ ಗೊತ್ತುಂಟ? ಅದು ಎಲ್ಲರೂ ತಿಳಿದುಕೊಳ್ಬೇಕು ಸತ್ಯ ಏನು. ಮತ್ಸ್ಯ
ಕೂರ್ಮ ಮತ್ತೆ ವರಾಹ ಹೀಗೆ ಪ್ರಾಣಿ ವರ್ಗವು ತನ್ನದಾದಂತಹ ಉನ್ನತಿಯನ್ನು ಹೊಂದುತ್ತಾ ಹೋಗುತ್ತದೆ. ಅದಕ್ಕೆ ಸಾಕ್ಷೀಭೂತವಾಗಿ ವಿಷ್ಣು ಇದ್ದಾನೆ, ಶ್ರೀಹರಿ ಇದ್ದಾನೆ ಎಂಬಂಥದ್ದನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಈ ವಿಕಾಸವಾದ ಇದು ನಿನಗೆ ಗೊತ್ತಿಲ್ಲ ಅದೆಲ್ಲ. ಮತ್ತೆ ಹಿರಣ್ಯ ಕಶ್ಯಪವು ಅವ ಏನ್ ಮಾಡಿದ್ದು? ಆತ್ಮಹತ್ಯೆ ಮಾಡ್ಲಿಕ್ಕೆ ಹೊರಟದವ. ಹೌದು, ಏನು ಗೊತ್ತುಂಟ? ಮಗನನ್ನೇ ಕೊಲ್ಲುವುದಕ್ಕೆ ಹೊರಟವ. ಮಗ ಅಂತ ಹೇಳಿದ್ರೆ ಆತ್ಮಾವೈ ಪುತ್ರನಾಮಾಸಿ. ಅಪ್ಪ ಅಂದ್ರೆ ಏನು? ಅಪ್ಪ ಅಂದ್ರೆ ಏನು? ಏನು ತನ್ನ ಮಗನಿಗೆ ಮಗ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ಅಪ್ಪ ಅಂದ್ರೆ ಏನು ಅಂತ ಹೇಳಲಿಕ್ಕೆ ನಾನು ಗೊತ್ತಿಲ್ಲ. ಹೇಳ್ತೇನೆ. ನಿನಗೆ ಅಪ್ಪ ಇಲ್ಲಲ್ಲ? ಅಲ್ಲ, ನಿನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೇನಲ್ಲ. ಅಲ್ಲ, ಈಗ ಆತ್ಮಾವೈ ಪುತ್ರನಾಮಾಸಿ, ತಾನೇ ಮಗನಾಗಿ ಹುಟ್ಟುವುದಂತೆ ಅಪ್ಪನಾದವ. ಹೌದು. ಹಾಗಿದ್ರೆ ಅಂತಹ ಮಗನನ್ನೇ ಕೊಲ್ಲುವುದಕ್ಕೆ ಹೊರಟಂತಹ ಈಗ ಮಗನನ್ನು ಕೊಲ್ಲುವುದಕ್ಕೆ ಹೊರಟ ಅಪ್ಪನನ್ನು ನೀನು ಮುಗಿಸಿ ಬಿಟ್ಟದ್ದು. ಈಗ ಅಪ್ಪನನ್ನು ಕೊಂದವನನ್ನು ಈ ಮಗ ಏನ್ ಮಾಡ್ಬೇಕು? ಏನ್ ಮಾಡ್ತೀನಿ? ಏನ್ ಮಾಡ್ಬೇಕು? ಏನ್ ಮಾಡ್ತೀನಿ? ಈ ರೀತಿ ಖರವಂಶ ತರಿದಿರ್ಪ, ಈ ರೀತಿ ಖರವಂಶ ತರಿದಿರ್ಪ. ಹಾಗೆ ತೀರಿಸಲು ಸುಗ ಬಂದಿರ್ಪೆ. ಶರವಾರವ ಸುರಿಸಿದ ಮೂರನನ್ನು ಏನು? ಏನು ನಿನ್ನ ದಶಾವತಾರದ ಕಥೆ ಕೇಳಲಿಕ್ಕೆ ಬಂದದ್ದು ಅಂತ ಗ್ರಹಿಸಿದ್ಯಾ? ಅಲ್ಲ, ಕೇಳಲಿಕ್ಕೆ ಹೊರಟ ಬೇರೆ ಬೇರೆ ವೇಷವನ್ನು ಮಾಡಿ ಹಾ. ನಮ್ಮವರನ್ನೆಲ್ಲ ಕೊಂದವ ನೀನು. ಹಾ. ಆ ಎಲ್ಲ ಸೇಡಿ ತೀರಿಸುವುದಕ್ಕಾಗಿ ಹಾ. ಇವತ್ತು ಯುದ್ಧಕ್ಕೆ ಬಂದವ ನಾನು. ಅಯ್ಯ, ವಾ, ಏನ್ ಹೇಳಿದ್ದೀನಿ? ಬೇರೆ ಬೇರೆ ವೇಷ ಮಾಡಿದ್ದು ಅಂತಲ್ಲ. ಹಾ. ಯಾವ ವೇಷ ಮಾಡ್ಲಿಕ್ಕೆ ಗೊತ್ತುಂಟು ನನಗೆ. ಹೌದಾ? ಹಾ, ನಿನ್ನ ಹಾಗಾಗಿ ಹಾ. ನಿನ್ನಂಥವನ್ನು ಎದುರಿಸುವುದಕ್ಕೆ ಬೇಕಾದ್ರೆ ಇನ್ನೊಂದು ವೇಷವನ್ನು ಕಟ್ಟಿಕೊಳ್ಳಿಕ್ಕೆ ನಾನು ನಿನ್ನ ಸಿದ್ಧವಿದ್ದೇನೆ. ವೇಷದ ಹುಚ್ಚು ಬಿಡಿಸ್ತೇನೆ ಬಾ. ಹೂವಿನ ಮಾಡುವ ತುಂಡು ಮಾಡಿದ ಮೂರನ್ನು ಸಾಗಬಹುದು. ನಿನ್ನನ್ನು ಕೊಲ್ಲುವುದಕ್ಕೆ ಆ, ಏನು ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಆ. ಯಾಕೆ ಗೊತ್ತುಂಟೆ? ಧರ್ಮವನ್ನು ಯಾರು ತಪ್ಪುತ್ತಾರೋ ಹಾ. ಅಂತವರನ್ನು ಶಿಕ್ಷಿಸುವುದಕ್ಕೆ ಹಾ. ಇರುವವ ನಾನು. ಹಾ. ಅಂತದ್ರಲ್ಲಿ ಹಾ. ನಿನ್ನಂತಹ ಒಬ್ಬ ಈ ತಪ್ಪು ದಾರಿಯಲ್ಲಿ ನಡೀತಾನಂತಾದ್ರೆ ಹಾ. ಬಿಡುವುದಕ್ಕಾಗುತ್ತದೆ ಹೇಳು. ಇಲ್ವಾ? ಆದ್ದರಿಂದ ಹಾ. ನಿನ್ನಪ್ಪ ಇರುವಂತಹ ಸ್ಥಳ ಆ ಸಂಯಮಿಸಿಕೊಳ್ಳ, ಹಾ. ಅಲ್ಲಿಗೆ ನಿನ್ನನ್ನು ಕಳಿಸು. ಯಾರು ಬಾ, ಬಾ, ತಡೀತಾರೆ? ಬಾ. ಓಡಿದ್ಯಾ? ಹಾ. ಎಲ್ಲಿಗೆ ಓಡ್ತಿ? ನೀನು ಎಷ್ಟು ಓಡಿದ್ರು ನಿನ್ನನ್ನು ಅಡ್ಡಾಡಿಸಿಕೊಂಡು ಕೊಲ್ತೇನೆ. ಧರಣಿ ಬಾಲಕ ಕೇಳು, ಮುರ ನೋಡಲಿ ಬವರದಲ್ಲಿ. ಧರಣಿ ಬಾಲಕ ಕೇಳು, ಮುರ ನೋಡಲಿ ಬವರದಲ್ಲಿ. ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ. ತೊಗಿನಾದ್ರೆಯಲ್ಲಿರುವ ಬದರಿಕಾಶ್ರಮವ ಸೇರಿ ಆ ಪರಿಗಿಸುವ ಹೇಮಾವತಿ ಗುಗೆಯ ಬೊಟ್ಟು ಆರರಿಯದ ಹಲವಿದದಿ ತಿಳಿದುದ ಪರಮೇಶ್ವರಿಯ ಸ್ಮರಿಸಿದನು. ವಾರಿಜಾತನವ ಬಲಿದು ಭಕ್ತಿಯಿಂದ ಧರಣಿ ಪಾಲಕ ಕೇಳು,
ಹಗಲಿರುಳು, ಹಗಲು ಇರುಳು, 2-5 10 ದಿನ ನಡೆದಂತಹ ಘೋರವಾದಂತಹ ಸಂಗ್ರಾಮ. ಅಂದು ಆ ಮಧುಗಡ್ಡವರನ್ನು ಎದುರಿಸುವುದಕ್ಕೆ 5,000 ವರ್ಷಗಳ ಕಾಲ ನಾನು ಯುದ್ಧವನ್ನು ಮಾಡಿದವ. 5,000 ಕಾಲ ಯುದ್ಧ ಮಾಡಿದರೂ ನನಗೆ ಸಾಕಾಗಿರಲಿಲ್ಲ ಆಗ. ಆದರೆ 10 ದಿನದ ಯುದ್ಧದಲ್ಲಿ ನಾನು ಬಸವಳಿದು ಹೋಗಿದ್ದೇನೆ. ಹಾಗೆ ಅಂತ ನೀವು ಹೇಳಿಸಿ ಮತ್ತೆ ಇವನನ್ನು ಕೊಲ್ಲುವುದಕ್ಕೆ ನನ್ನಿಂದ ಸಾಧ್ಯ ಉಂಟೆ? ಈಶ್ವರನ ವರ ಪಡೆದದ್ದು ಹೇಗೆ? ಯಾವತ್ತೂ ಪುರುಷರೂಪಿಗಳಿಂದ ಮರಣ ಇಲ್ಲ. ಮತ್ತು ಯಾಕೆ ವ್ಯರ್ಥ ಯುದ್ಧವನ್ನು ಮಾಡುವಂಥದ್ದು? ಅದಕ್ಕೋಸ್ಕರ ಸೋತಂತ ಹಾಗೆ ನಡೆಸಿದ್ದು. ಹಾಗಿದ್ರೆ ಯಾರ ಮೂಲಕ ಇವನ ಮರಣ? ಆಲೋಚಿಸಿದ್ದೇನೆ ಮನದಲ್ಲಿ. ಆದಿಮಾಯೆ ಇದ್ದಾಳೆ, ಮಹಾಮಾಯೆ ಇದ್ದಾಳೆ, ಯಾಕೆ ನಾನು ಪರಿತಪಿಸಬೇಕು? ಆದರೆ ಇವಾಗ ಓಡಿಸ್ತಾ ಬರ್ತಾ ಇದ್ದಾನೆ. ಇವನ ಕೈಗೆ ಸಿಗಬಾರದು. ದೇವಿ ಪ್ರತ್ಯಕ್ಷ ಆಗುವ ತನಕ ನಾನು ಇವನ ಕೈಗೆ ಸಿಗಬಾರದು. ಅದಕ್ಕೋಸ್ಕರ ತುಹಿನಾದ್ರಿಯ ತಪ್ಪಲಿಗೆ ಬರ್ತಾ ಇದ್ದೇನೆ ನಾನು. ತುಹಿನಾದ್ರಿಯ ತಪ್ಪಲಿನಲ್ಲಿರುವಂತಹ ಬದರಿಕಾಶ್ರಮ, ಅದರಲ್ಲಿರುವಂತಹ ಹೇಮಾವತಿ ಗುಹೆ, ಅದರ ಒಳ ಸೇರಿಕೊಂಡು ಆ ದೇವಿಯನ್ನು ಧ್ಯಾನಿಸ್ತೇನಂತೆ. ಹೋಗ್ತೇನೆ. ನಮೋ ಶಂಕರಿ ವೈರಿ ಭಯಕರಿ ನಮೋ ರಿಂಗಾರಿ ಜುಮಣಿ ಪ್ರಕಾಶರಿ ಭಾಮರಿ ಭಗವತಿ ಕುಮುದ ನೇತ್ರ ಗೌರಿ ಮಹೇಶ್ವರಿ ಕುಮುದ ನೇತ್ರ ಗೌರಿ ಶಂಕರಿ ತನ್ನ ಉಪಟಳ ತಡೆಯಲಿಕ್ಕಾಗುವುದಿಲ್ಲ. ಭೂಲೋಕದಲ್ಲಿರುವಂತಹ ಯಾವತ್ತೂ ಜನಗಳಾಗಲಿ, ಸ್ವರ್ಗದಲ್ಲಿರುವಂತಹ ದೇವತೆಗಳಾಗಲಿ, ಪಾತಾಳದಲ್ಲಿರುವಂತಹ ಉರಗರು, ಸೂರ ನರ ಉರಗರು ಪರಿತಪಿಸ್ತಾ ಇದ್ದಾರೆ. ನೀನೇ ಮೈದೋರ್ಬೇಕಮ್ಮ. ಅಮ್ಮ ಪುಂಡರೀಕ ಮಗನು ಶ್ರೀಚಾಮುಂಡಿಯನು ಭಕ್ತಿಯಲ್ಲಿ ಪ್ರಾರ್ಥಿಸಿ ಪುಂಡರೀಕ ಮಗನು ಶ್ರೀಚಾಮುಂಡಿಯಂ ಭಕ್ತಿಯಲ್ಲಿ ಪ್ರಾರ್ಥಿಸಗೆ ಚಂಡಕರನು ಪಣಿವ ತೇಜದೊಳ್ ಅಷ್ಟಭುಜ ಸಗಿದ ಕಷ್ಟಗಳು ಬಂದಾಗ ತುಹಿನಾದ್ರಿಯತ್ತ ಬಂದು ನನ್ನನ್ನು ಸ್ಮರಿಸಿ ಮಕ್ಕಳೇ ಅಂತ. ಮತ್ತೆ ನೀನು ಹೇಳಿದ್ದೇನು? ಶ್ರೀಹರಿಯಲ್ಲಿಯೇ ಕೆಳಗಿರ್ತೇನೆ ಎಂಬ ಹಾಗೆ. ತಾಯೇ, ನಿನ್ನನ್ನು ಕಾಡುವುದಕ್ಕೋಸ್ಕರವಾಗಿಯೇ ಬಂದಿದ್ದೇನೆ.
ನನ್ನನ್ನು ರಕ್ಷಿಸಬೇಕಮ್ಮ. ಭಾವ ಶುದ್ಧಿಯಿಂದ ನಿನ್ನನ್ನು ಭಜಿಸ್ತಾ ಇದ್ದೇನೆ. ಅಂತರಾತ್ಮದ ಮೂಲಕವಾಗಿ ನಿನ್ನನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ಮೈದೂರಿ ಬಂದಿದ್ದೀಯ ತಾಯಿ. ನನ್ನನ್ನು ರಕ್ಷಿಸಬೇಕಮ್ಮ. ನನ್ನ ಮೂಲಕವಾಗಿ ಜಗತ್ತಿನ ಸಕಲ ಜೀವರಾಶಿಗಳನ್ನು ನೀನು ರಕ್ಷಿಸಬೇಕಮ್ಮ. ಜಯ 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 ಜಯ. ಶ್ರೀರಮಣ ಆರಣ್ಯದಡೆ ಬಂದು ನೀನು ಕಾರಣವು ಬೇಳಿನನು ನಾರಾಯಣ ಗಣವಿ ಅದರಾಗಿಯೊಳೆಂದನಾಗ ಶ್ರೀರಮಣ ಎದ್ದೇಳು ಶ್ರೀರಮಣ ಏಳಯ್ಯ ಎದ್ದೇಳು. ತಾಯೇ, ಮಗನೇ, ವೈಕುಂಠಪತಿಯರಿಸಿಕೊಂಡಂಥ ನೀನು ಪಾಲನಾಕರ್ತವನ್ನು ಮಾಡುವುದರೊಂದಿಗೆ ಲೋಕದಲ್ಲಿ ದೇವರಾಗಿಯೂ ಶಕ್ತಿಯಾಗಿಯೂ ಪ್ರಪಂಚವನ್ನು ಆಧಾರದ ಮೂಲಕವಾಗಿ ಹಿರಿದೆತ್ತಿದವ ನೀನು ಮಗನೇ. ನನ್ನ ಅನುಗ್ರಹದೊಂದಿಗೆ ನಿನ್ನಂತಹ ಮಾರ್ಗದ ಮುಂದೆ ಯಾವತ್ತೂ ತಡೆಯಿಲ್ಲದೆ ಹೋಗುತ್ತಿರುವಂತ ಈ ಸಂದರ್ಭದಲ್ಲಿ ಏನು ಮಗನೇ ಇದು? ಈ ಬದರಿಕಾಶ್ರಮದ ಹೇಮಾವತಿಗೂ ಒಳಗೆ ಬಂದಿದ್ದೀಯ ನೀನು, ಭಯಭೀತನಾಗಿದ್ದಿ. ಹೌದು ತಾಯಿ. ಮಗನೇ, ನಿನ್ನ ಆನಂದವನ್ನು ಕಂಡಾಗ ಯಾವುದೋ ಭಯವೊಂದು ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಏನು ಮಗನೇ, ಯಾಕಾಗಿ ಈ ರೀತಿಯ ಸುದ್ದಿ? ಪ್ರತ್ಯಕ್ಷಳಾಗಿದ್ದೇನೆ. ತಾಯಿಯಾಗಿ ಬಂದಾಗ ಮಕ್ಕಳಿಗೆ ಯಾಕೆ ದುಃಖ? ಏನು ಕಾರಣ ಹೇಳಯ್ಯ? ಜನನಿಗೆ ಮುರನೆಲ್ಬ ಧನುಜನಿಲ್ದ ಪಜಯವು ಜನನಿಗೆ ಮುರನೆಲ್ಬ ಧನುಜನಿಲ್ದ ಪಜಯವು ಎನಗಾಯ್ತು ಮುಂದಿನ್ನು ಕಳಲ ಮನಗೆ ದೋಜದಿನಿಲ್ಲ ನೆನೆದೆನೈ ಉಳಿಸೆಲ್ಲ ಬೆಸರ ಜನನೀ ತಾಯಿ, ನಾರಾಯಣ, ಮೂರನೆಂಬಂತಹ ದಾನವ ತನ್ನ ದಾರ್ಶ್ಯದಿಂದಾಗಿ ಮೂರು ಲೋಕಗಳನ್ನು ಜಯಿಸಿ ಸರಿ, ತನ್ನ ಶಕ್ತಿಯನ್ನು ಮೆರೆಯಿಸ್ತಾ ಇದ್ದಾನಮ್ಮ. ಪರಿಣಾಮ ಗುರುಳಾದಂತಹ ಆತ ಒಳ್ಳೆಯವರಿಗೆ ಉಳಿದುಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಸರಿ. ತಾಯಿ, ಏನು? ನಿನ್ನನ್ನು ಧ್ಯಾನಿಸುವುದಕ್ಕೂ ಕಾರಣ ಉಂಟ. ಏನಪ್ಪ? ಕುಪುತ್ರೋ ಜಾಯೇತ ಕ್ವಚಿತ್ ಹಾ. ಕುಮಾತ ನ ಭವಿಷ್ಯತಿ ಅಂತ ತಿಳಿದವರು ಹೇಳಿದರು. ಸರಿ. ಕೆಟ್ಟ ತಾಯಿ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲಂತೆ. ಹಾ. ಕೆಟ್ಟ ಪುತ್ರರ ಅದೆಷ್ಟೋ ಮಂದಿ ಹುಟ್ಟಬಹುದಂತೆ ಪ್ರಪಂಚದಲ್ಲಿ. ಹಾ. ಹಾಗಿರುವಾಗ ಅಮ್ಮ ನಮ್ಮನ್ನೆಲ್ಲ ರಕ್ಷಿಸುವಂತಹ ಯಾವತ್ತು ಮಾತೆ ನೀನು ನನ್ನನ್ನು ಬಿಟ್ಟು ಹಾಕಿ ಹೇಳುತ್ತೆ. ನನ್ನ ಮುಖದಲ್ಲಿ ಯಾವಾಗಲೂ ನಗುವುದು ತಪ್ಪು, ಆದ್ರೂ ಒಳಗಿಂದೊಳಗೆ ದುಃಖ ಉಂಟು ನನಗೆ. ಸರಿ. ದುಃಖ ಬೇರೆ ಏನೂ ಅಲ್ಲ. ಏನು ಎನ್ನುವಂತಹ ದಾನವ ಮಾಡಿದಂತಹ ಉಪಟಳದಿಂದಾಗಿ ಪ್ರಶ್ನಿಸುವುದಕ್ಕಾಗಿ ಹೋದಂತಹ ನನ್ನನ್ನೇ ಸೋಲಿಸಿಬಿಟ್ಟಿದ್ದಾನ. ಹೌದೇ? ಅಧರ್ಮವು ತಾಂಡವೋಡೋದಕ್ಕೆ ಕಾರಣ ಅವನೇ ಹೊರತಾಗಿ ಬೇರೆ ಏನೂ ಅಲ್ಲ. ಸರಿ. ಅವನನ್ನು ಕೊಲ್ಲುವುದಕ್ಕೆ ನನ್ನಿಂದ ಆಗುವುದಿಲ್ಲ ಒಮ್ಮ. ಯಾಕೆ ಅಂತ ಹೇಳಿದ್ರೆ ಏನು? ಈಶ್ವರನಿಂದ ವರವನ್ನು ಪಡೆದಿದ್ದಾನೆ. ಪುರುಷ ರೂಪಿಗಳಿಂದ ಮರಣ ಇಲ್ಲ. ಹಾಗಾಗಿ ನಿನ್ನನ್ನೇ ಪ್ರತ್ಯಕ್ಷೀಕರಿಸಿಕೊಳ್ಳುವಂತಹ ಇವತ್ತು ಸ್ಥಿತಿಗೆ ನಾನು ಬಂದಿದ್ದೇನೆ. ರಕ್ಷಿಸಬೇಕು, ನನ್ನನ್ನು ಮಾತ್ರ ಅಲ್ಲ ಲೋಕವನ್ನೆಲ್ಲ ರಕ್ಷಿಸಬೇಕಮ್ಮ. ಭಯಭೀತನಾದೆ. ಹೌದಮ್ಮ. ಅಳುಗದಿರು ನೀನು ಅಳುಗದಿರು ನೀನಿಲ್ಲೆ ಮಲಗಿರೆ ಕಳನು ಹುಡುಕುದ ಬರುವನೀಗಲೇ ನಿನ್ನನ್ನು ಕಳನು ಹುಡುಕುದ ಬರುವ ಈಗಲೇ ಹೊಳೆವ ನಿನ್ನಾನನ ದಿನ ಸಂಭವಿಸೆಂಗೆ ಹೇಗೆ ಬಂದೆ ಮಗನೇ? ದಾನವನ ಕಲಗಳಲ್ಲಿ ಸಂಗರಿದೆ ದಾನವನ ಕಲಗಳಲ್ಲಿ ಸಂಗರಿದೆ ರಾಗದ ಕುಲಕುಟಾರಕ ಎಂಬ ಬಿರುದನು ಉಳಿಪೆ. ಹೌದು ಮಗನೇ. ರಾಗದ ಕುಲಕುಟಾರಕ ಎಂಬ ಬಿರುದನು ಉಳಿಪೆದಡಗಲ್ಗೆ ಅಳುಗದಿರು ಅಳುಗದಿರು ನೀನಿಲ್ಲೇ ಮಲಗಿರು
ಕಂದ ಆ ಆ, ಆ, ಕಂದ. ಮಗನೇ, ಈಶ್ವರಿನ ವರವನ್ನು ಪಡೆದುಕೊಂಡಂತ ಮುರಾದಾನವನ್ನು ಅಧರ್ಮವನ್ನೇ ಮುಂದುವರಿತಾ ಇದ್ದಾನೆ. ಹೌದು ತಾಯಿ. ಲೋಕ ಕಂಟಕನಾಗಿದ್ದದ್ದು ಮಾತ್ರವಲ್ಲದೆ ಇಂದ್ರಾದಿ ಸಿಂಹನಸನ್ನು ಬಡಿದೋಡಿಸಿದ್ದಾನೆ. ಧರ್ಮ ಎಲ್ಲವೂ ನಾಶವಾಗಿದೆ ಎಂಬನಿಗೆ ದುಃಖವೇ ಮಗನೇ. ಹೌದು ತಾಯಿ. ಕೈ ಸೋತಂತ ನೀನು ಕರಮುಖಕ್ಕೆ ಮುಗಿದುಕೊಂಡು ಬೆನ್ನಟ್ಟಿಕೊಂಡು ಬರುತ್ತಿರುವಂತ ಮರಣಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಈ ಹೇಮಾವತಿ ಗುಹೆಯೊಳಗೆ ಬಂದಿದ್ದೀಯ ಮಗನೇ ನೀನು. ತಾಯಿ. ತಾಯಿಯೇ ಬಂದ ನಂತರ ನಿನಗೆ ಯಾಕಪ್ಪ ಏನು ಹೆದರಿಕೆ? ತಿರುಗಿಲ್ಲಪ್ಪ. ಖಂಡಿತವಾಗಿ ಭಯಪಡಬೇಡ ನೀನು. ಆದೀತು. ಆದರೆ ಲೋಕ ಕಂಠನಾದಂತ ಮುರದಾನವನ್ನು ಒದಿಸುವಂತ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಹೇಗ ಮೊದಲು? ಫಲವಾದಂತಹ ಈಶ್ವರಿನ ವರವು ಉಂಟದು. ಹೌದು. ಕೊಟ್ಟ ವರವು ಸುಳ್ಳಾಗಬಾರದು. ಆಗಬಾರದು. ದಾನವ ನಾಶವಾಗಬೇಕು. ಲೋಕದ ಧರ್ಮ ಉಳಿಯಬೇಕು. ಹಾ. ಅದಕ್ಕೋಸ್ಕರವಾಗಿ ಕೆಲಸ ಮಾಡೋಣ ಮಗನೇ. ಏನಮ್ಮ? ಖರ ಬರುತ್ತಾ ಇದ್ದಾನೆ, ನನ್ನ ಬೆನ್ನಟ್ಟಿಕೊಂಡು ಹೌದು. ನಿನ್ನ ಜಾಡನ್ನು ಹಿಡಿತಾ ಇದ್ದಾನೆ. ಹಾ. ಈ ಹೇಮಾವತಿ ಗುಹೆಯೊಳಗೆ ನೀನು ಮಲಗಿಕೊಂಡಿರು. ಮಲಗಿರ್ಬೇಕಮ್ಮ. ಹೌದು. ಹಾ, ಹಾ. ಮಲಗಿಕೊಂಡಾಗ ದುಷ್ಟನಾದಂತಹ ಆತನ ಕಣ್ಣಿಗೆ ನೀನು ಬಿದ್ದ ಕೂಡಲೇ ಹಾ. ವೀರರೋಷದಿಂದ ನಿನ್ನನ್ನು ಹೊಗಬಡಿಸುವುದಕ್ಕೆ ಮುಂದುವರಿತಾನೆ. ಅರ್ಥಾತ್ ಕರದ ಕರಕ್ಟಾರಿಯಿಂದ ನಿನ್ನನ್ನು ಕೊಲ್ಲುವುದೇ ಮುಂದುವರಿತಾನೆ. ಆ ಹೊತ್ತಿನಲ್ಲಿ ಮಗನೇ, ನಾನೊಂದು ಕೆಲಸ ಮಾಡ್ತೇನೆ ಮಗನೇ. ಏನು? ಇದು ಲೋಕಕ್ಕೆಂದು ಧರ್ಮವಾಗಿ ಉಳಿಯಬೇಕು, ಲೋಕಕ್ಕೆ ಆಧಾರವಾಗಿರಬೇಕು. ಅದಕ್ಕೋಸ್ಕರ ಹೊಸ ಅಧ್ಯಾಯವನ್ನು ನಾನು ಪ್ರಾರಂಭಿಸುವುದಕ್ಕೋಸ್ಕರವಾಗಿ ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ. ಏನಮ್ಮ ಅದು? ಬಂದಂತಹ ದುಷ್ಟನ ವಧೆ ಮಾಡುತ್ತಿರುವ ಸಂದರ್ಭದಲ್ಲಿ ಅದು ನಿನ್ನ ನೇತ್ರದಿಂದಲೇ ಹುಟ್ಟಿ, ಅರ್ಥಾತ್ ನಿನಗೆ ಸುತೆಯಾಗಿ ಹುಟ್ಟಿ ದರೆಯ ಧರ್ಮವನ್ನು ಪರಿಪಾಲನೆ ಮಾಡ್ತೇನೆ ಮಗನೇ. ಆದೀತಮ್ಮ. ಆದ್ದರಿಂದಾಗಿ ಅದು ಖಲ ಬರ್ತಾ ಇದ್ದಾನೆ. ತೆರೆಯ ಮನೆಯಲ್ಲಿ ಇರುತ್ತೇನೆ, ಇಲ್ಲೇ ಮಲಗಿಕೊಂಡಿರು. ಶುಭವಾಗಲಿ ಮಗನೇ. ದಾನವ ಶ್ರೀಮಾಧವನು ಕಾಲದ ಕಾಲದೊಡರದೆ ನಡೆದು ಅರಗುದಲ್ಲಿ ನಡೆದು ಕಾಣುವ ಹಿಮಗಿರಿಯೊಳು ನಿತ್ರ ಮಾಲಿನೆಯನಾರಂಗಿಸಿದವನ ಕಂಡು ಆ ಆ ಹೋರಾಟ ಮಾಡಿದವ ವೈಕುಂಠಪತಿಯಾದ ಹರಿ ಕೈ ಸಾಗದೆ ಓಡಿದ. ಓಡಿದ ಅವನನ್ನು ಬಿಡಬಾರದು ಅಂತ ಆಲೋಚನೆ ಮಾಡಿ ಓಡಿಸಿದೆ. ಓಡಿ 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 ಎಲ್ಲಿಗೆ ಮುಟ್ಟಿದಾರಂತ ಗೊತ್ತಿಲ್ಲ. ಆದ್ರೆ ಇವತ್ತೊಂದು ತೀರ್ಮಾನ ಮಾಡಿದ್ದಾರೆ, ಅವರನ್ನು ಕೊಲ್ಲದೆ ಹಿಂದಿರುಗುವುದಿಲ್ಲ ಅಂತ. ಎಲ್ಲಿಗೆ ಹೋಗ್ತಾನೆ ನೋಡ್ತೇನೆ. ಅರೆ ಮಾಧವ, ಮಲಗಿರುವೆ ಮಲಗಿರುವೆ ನೋವು ಕೈಯ ನೀನ್ಯಾಕೆ ಮಲಗಿರುವೆ ಆ, 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 ಆ,
ಬಹಳ ಮಾತಾಡಿದಲ್ಲಿ ಮತ್ಸ್ಯನಾದೆ, ಕೂರ್ಮನಾದೆ, ವರಾಹನಾದೆ, ನರಸಿಂಹನಾದೆ, ಎಲ್ಲ ಪ್ರಾಣಿಗಳ ರೂಪ ವೇಷ ಮಾಡಿ ಮಾಡಿ ನನ್ನಲ್ಲಿ ಯುದ್ಧವನ್ನು ಮಾಡಿ ಕೈ ಸಾಗದೆ ಓಡಿ ಬಂದು ಇಲ್ಲಿ ಮಲಗಿದ್ದೆ ಅಲ್ವಾ? ಓ ಪುಣ್ಯಾತ್ಮ, ನೀನು ಯಾವಾಗಲೂ ಅಲ್ಲಿಯೇ ಮಲಗುವುದಂತ ಹಾವಿನ ಮೇಲೆ ತಲೆ ಇಟ್ಟು ಈಗ ನನಗೆ ಆಯಾಸ ಆಗುವಾಗ ಯಾವುದಾರು ಆಗ್ತದೆ ಮಲಗಲಿಕ್ಕೆ ಅಲ್ವಾ? ಏಯ್, ನಮ್ಮಲ್ಲೆಲ್ಲ ನಿನ್ನ ಯುದ್ಧವ. ನೀನೆಲ್ಲ ಬರೇ ಮಲಗಲಿಕ್ಕೆ ಆದಿಕ್ಕೆ ಹೊರತು ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನಲ್ಲಿ ಯುದ್ಧವನ್ನು ಮಾಡಿ ಸಾಕಾಗಿ ಈಗ ಮಲಗಿದ್ಯಾ ನೀನು? ಅಲ್ಲ, ಮಲಗಿದ ಹಾಗೆ ಮಾಡುವುದ ಕಪಟ ನಾಟಕ ರಂಗ ನೀನು. ಒಂದು ಮರದ ಬೇರು ಮೇಲೆ ಶಾಖೆ ಕೆಳಗೆ ಅಂತ ಹೇಳುವ ಜಾತಿ. ಒಬ್ಬರನ್ನು ನೆಗಾಡ್ತಾ ಕೊಲ್ತಾನೆ ಇವ, ಕೂಗುತ್ತಾ ಬದುಕಿಸ್ತಾನೆ. ಏಯ್ ಇಕ, ನಿನ್ನ ಮಂದಹಾಸ ಸುದಾಸ ಎಲ್ಲಿುಂಟು ನಿನ್ನದು? ಒಮ್ಮೆ ಹೊರಗೆ ಬರಲಿ, ಸುದಾಸ ಬರಲಿ ನೋಡುವ. ಈಗ ಎಂಥದಿಲ್ಲ, ತುಟಿ ಮುಚ್ಚಿದ್ಯಲ್ಲ. ಏ ಪಾಪಿ ಮಗನೇ, ಎಷ್ಟು ಮಂದಿ ರಕ್ಕಸರನ್ನು ಕೊಂದಿ, ಎಷ್ಟು ಮಂದಿ ಹಸುರನ್ನು ಕೊಂದಿ. ಉಳಿದವರ ವಿಷಯ ಬಿಡು, ನನಗೆ ಅಪ್ಪ ಇಲ್ಲ ಅಂತ ಮಾಡಿಸಿದ್ಯಲ್ಲ ಪುಣ್ಯಾತ್ಮ. ಅಂತ ಮೋಸಗಾರ, ಕಪಟಿ, ದುರ್ಮಾರ್ಗಿ ನಿನ್ನನ್ನು ಬಿಡ್ಬಹುದಾ? ನಿನಗೆ ಚಿರನಿತ್ಯ ಆಗಬೇಕು, ನಿನಗೆ ಇಲ್ಲಿಯೇ ಚಿರಶಾಂತಿ ಆಗಬೇಕು. ಮಲಗಿದ ನಿನ್ನ ತಲೆಯನ್ನು ಜಡಜಾಕ್ಷಿ ನೀನ್ಯಾರು? ಜಡಜಾಕ್ಷಿ ನೀನ್ಯಾರು? ನೀನ್ಯಾರು? ಅಭ್ಯಾಸ ಕರ್ಮ. ಅದೇನು? ನಾವೆಲ್ಲ ಕಲ್ತದ್ದಕ್ಕೆ ಕಣ್ಣಿಲ್ಲ. ನಿನ್ನನ್ನು ಕಂಡಾಗ ನಿನ್ನ ರೂಪವನ್ನು ಹೇಗೆ ವರ್ಣಿಸುವುದು ಅಂತ ನನ್ನ ಶಬ್ದ ಭಂಡಾರದಲ್ಲಿ ಅಕ್ಷರ ಕಡಿಮೆಯಾಗಿ ಆಹಾ ಓಹೋ ಏಹೇ ಅಂತ ಹೇಳಿದ್ದು. ಹೌದು, ಅದಕ್ಕೆಲ್ಲ ಅರ್ಥ ಹೇಳಲಿಕ್ಕಿಲ್ಲ. ಒಂದು ಚಂದದ ವಸ್ತುವನ್ನು ಕಂಡಾಗ ಆಹಾ ಓಹೋ ಅಂತ ಹೇಳ್ತೇವೆ. ಅರ್ಥ ಏನು? ಏನು ಅರ್ಥ ಇಲ್ಲ. ಹಾಗಂತ ಅನರ್ಥ ಅಂತ ಅರ್ಥ ಅಲ್ಲ, ಅದು ವಿಶೇಷ ನಗು. ಚಂದದ ಹುಡುಗಿ ನೀನು. ನಿನ್ನ ಹತ್ತಿರ ಬರುವಾಗ ನಿನ್ನ ಕಣ್ಣುಗಳನ್ನು ನೋಡಿದ್ರೆ ಏನು? ಹೂಕಣ್ಣು. ಹೂಕಣ್ಣು ಅಂದ್ರೆ ತಾವರೆ ಎಸಳಿನ ಹಾಗಿರುವಂತಹ ಕಣ್ಣು. ಸರಿ. ಜಡಜಾಕ್ಷಿ, ಕಮಲಾ
ವಿಶಾಲಾಕ್ಷಿ, ಹಾ. ಕುಮುದಾಕ್ಷಿ, ಹಾ. ವಾರಿಜಾಕ್ಷಿ, ನಳಿನಾಕ್ಷಿ ಎಲ್ಲ ನೀನೆ. ಸಾಕು. ಅಬ್ಬಬ್ಬಬ್ಬಬ್ಬಬ್ಬ. ಏನು? ಒಬ್ಬಳು ಹೆಣ್ಣು ಚಂದ ಕಾಣುವುದು ಹೇಗೆ? ಅವಳ ಪಂಚಾಂಗ ಸರಿ ಇದ್ರೆ ಮಾತ್ರ. ಹಾ. ನಿನ್ನನ್ನು ನೋಡುವಾಗ ಪಂಚಾಂಗ ಸರಿ ಇದ್ದ ಹೆಣ್ಣಿನ ಹಾಗೆ ಕಾಣ್ತಿ. ಹಾ? ಹೌದು. ಅದೇ ಹೇಗೆ? ಯಾವುದು ಹೆಣ್ಣಿಗೆ ಪಂಚಾಂಗ? ಹೌದು. ಕೂದಲಿನ ಕುಟಿಲತೆ, ಹಾ. ಕಣ್ಣಿನ ಚಾಂಚಲ್ಯ, ಹಾ. ಎದೆಯ ಕಾಠಿಣ್ಯ, ಹಾ. ನಡುವಿನ ಮೃದುತ್ವ, ಸರಿ. ನಡೆಯ ಮಂದತ್ವ, ಹಾ. ಈ 5 ಪಂಚ ಅಂಗಗಳು ಸರಿಯಾಗಿರಬೇಕು. ಹಾ. ನಿನ್ನ ಕೂದಲು, ಹಾ. ನಿನ್ನ ಕಣ್ಣು, ಹ್ಮ್. ನಿನ್ನ ಎದೆ ಶ್ರೀಮಂತವಾಗಿದೆ, ಹ್ಮ್. ನಿನ್ನ ನಡು ಒಂದೇ ಮುಷ್ಟಿ, ಹ್ಮ್. ನೀನು ಹೆಜ್ಜೆ ಇಡುವಾಗ ಮಂದ ಗಮನ, ಹಾ. ಪಂಚಾಂಗ ಸರಿ ಇರುವಂತ ಹೆಣ್ಣು ಸರಿ. ಬಹಳ ಚಂದ ಇದ್ದಿ. ಹಾ. ಒಂದಲ್ಲ ಎರಡಲ್ಲ ಕೆಲವೆಲ್ಲ ಕೈಗಳು. ಹಾ. ಆದರೆ ಏನು? ನೀನು ಯಾರು? ಹಾ. ನಿನ್ನ ಅಪ್ಪ ಯಾರು? ಹಾ. ನಿನ್ನ ಅಮ್ಮ ಯಾರು? ಮದುವೆ ಆಗಿದೆ? ಹ್ಮ್. ಮದುವೆ ಆಗದಿದ್ರೆ ಮಕ್ಕಳೆಷ್ಟು? ಹಾ. ಅಲ್ಲ, ನಿನ್ನ ಅಪ್ಪಮ್ಮನಿಗೆ ಮಕ್ಕಳೆಷ್ಟು? ಹಾ. ಇದೆಲ್ಲ ನಿನ್ನಲ್ಲಿ ಕೇಳಬೇಕು ಅಂತ ಆಗುತ್ತದೆ. ಹಾ, ಹಾ. ಕೇಳಬೇಕು ಅಂತಾದ್ರೆ ನೀನು ಮಾತಾಡಬೇಕು. ಮಾತಾಡು. ನೀನು ಯಾರು ಅನ್ನುವಂತ ವಿಷಯವನ್ನು ತಿಳಿಸು. ಹಾ. ನಿನ್ನ ಪರಿಚಯ ನಮಗೆ ಬೇಕಾಗಿದೆ. ಹಾ. ನಿನ್ನ ರೂಪವನ್ನು ಕಂಡು ನಾನು ಸಂಪೂರ್ಣ ನನ್ನ ಹೆಸರು ಗೊತ್ತುಂಟಾ? ಏನು ಗೊತ್ತಿಲ್ಲದೆ ಆ ಲೋಕಲೋಕವೇ ನಿನ್ನ ಬಗ್ಗೆ ಹೇಳುತ್ತಾ ಉಂಟು. ಹೌದಾ? ಎಲ್ಲರನ್ನು ಬಲಿಪಡಿಸ್ತಾ ಇದೆ ಎಂಬುದಕ್ಕೆ ಅನುಮಾನವಿಲ್ಲ. ಹಾಗಂತ ಭಯೋತ್ಪಾದಕ ಅಂತ ಹೇಳ್ಬೇಡ. ಯಾಕೆಲ್ಲ? ಅಲ್ಲಲ್ಲ, ಅದಕ್ಕೆಂದಲೂ ಕಡೆ ನೀನು 3 ಲೋಕವನ್ನು 14 ಲೋಕವನ್ನು ಗೆದ್ದವ. ಆ, ಯಾವ ಕಾರಣದಿಂದಾಗಿ ಈಶ್ವರ ವರವನ್ನು ಪಡೆದುಕೊಂಡು ಆ. ಆ ಮೂಲಕವಾಗಿ ಧರ್ಮದ್ರೋಹಿಯಾಗಿ ಆ. ದರೇ ಧರ್ಮವನ್ನು ನಾಶ ಮಾಡುವುದರೊಂದಿಗೆ ಹ್ಮ್. ಇಂದ್ರಾದಿ ಸುಮನಸ್ಸರನ್ನು ಪೀಡಿಸ್ತಾ ಬಂದೆ ನೀನು. ಪಾಪಿ ಮಕ್ಕಳು ನಮ್ಮ ನಾಶವನ್ನು ಮಾಡುವವರವರು ಉಳಿಬಾರದು. ಓಹೋ. ಆ. ಹಾಗಂತ ಆ. ಈ ಹೊತ್ತಿನಲ್ಲಿ ವೈಕುಂಠಪತಿ ಎನಿಸಿಕೊಂಡವ ಈಗ ನಾರಾಯಣ ನಮ್ಮ ಬಳಿಯಲ್ಲಿ ಬಂದು ಆ. ಯುದ್ಧವನ್ನು ಸೋಲಿದಾಗ ಆ. ಆತನನ್ನೇ ಸೋಲಿಸಿದೆಂಬ ದುರಾಂತರವೇ ನಿನಗೆ ಓಡಿದ ಆತನ ಹೇಳುತ್ತಾ ಇದ್ದೇನೆ. ಆ. ಮಕ್ಕಳಿಗೆ ಕಷ್ಟವದಕ್ಕೆ ಬಂದಂತಾಗ ಆ. ತಾಯಿಯಾದ ರಕ್ಷಣೆ ಮಾಡುವುದು ಸ್ವಾಭಾವಿಕ. ತಾಯಿ ಬರ್ಲಿ, ನೀನ್ ಯಾಕೆ ಬಂದದ್ದು? ನಾನು ಬರುವುದಕ್ಕೆ ಕಾರಣ ಉಂಟು. ಆ. ಯಾವತ್ತು ನಿನ್ನ ಕರದ ಖಡ್ಗವು ಆ. ಆತನ ಸ್ಪರ್ಶ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ. ಆತನ ನೇತ್ರದಲ್ಲಿ ಹುಟ್ಟಲ್ಪಟ್ಟವಳೇ ನಾನು. ಅವನ ಕಣ್ಣಿನಲ್ಲಿ ಆತನ ಅವನ ಕಣ್ಣಿನಲ್ಲಿ ಹುಟ್ಟಲ್ಪಟ್ಟಂತ ನನಗೆ ಅವನಿಗೆ ಸಂಬಂಧ ಗೊತ್ತೇ. ಏನು? ಅಪ್ಪ ನಾನು ಮಗಳು, ಆಹಾಹಾ. ತಂದೆ ಮಗಳ ಸಂಬಂಧದ ಮೂಲಕವಾಗಿ ಆ. ತಂದೆಯ ಪ್ರಾಣವನ್ನು ಮಾನವನ್ನು ಕಾಪಾಡೋದಕ್ಕೋಸ್ಕರವಾಗಿ ಆ. ಮಗಳಾಗಿ ಬಂದದ್ದು ಆ ಹರಿಗೆ ಆ. ನಿನಗೆ ಭಾರಿ. ಅವನ ಕಾಲದಲ್ಲಿ ಆ. 14 ಲೋಕವನ್ನು ಗೆದ್ದವ ಈ ಮುರಾಸುರ. ಸರಿ. ನಾನೇ ದೇವರು. ಆ. ಈ ಲೋಕದಲ್ಲಿ ದೇವರು ಬೇರೆ ಯಾರು ಅಲ್ಲ. ಮುಗೀತು. ಅಂತ 14 ಲೋಕದ ಒಡೆಯನಾದಂತಹ ನನ್ನನ್ನು ಆ. ಸೌಂದರ್ಯವತಿಯಾದ ನೀನು ಆ. ಮದುವೆ ಆದರೆ ಬದುಕುವುದಕ್ಕೆ ಅವಕಾಶ ಇಲ್ಲ. ಇಲ್ಲವಾದ್ರೆ ಹೆಣ್ಣು ಅಂತ ನೋಡಿಲ್ಲ. ತಲೆ ತಲೆ ಈಗ
ಆಶ್ಚರ್ಯ ಆಗ್ತಾ ಇಲ್ಲ. ಆ ಮುರಾಸುರನಲ್ಲಿರುವಂತಹ ಶಕ್ತಿಯನ್ನು ಕಂಡಾಗ ನನಗೆ ಆಶ್ಚರ್ಯ ಆಗ್ತದೆ. ನೀನು ಲೋಕಮಾತೆ, ನಿನ್ನಲ್ಲಿರುವಂತಹ ಶಕ್ತಿ ಎಷ್ಟು ಅಂತ ನನಗೆ ಅರ್ಥವಾಗ್ತದೆ. ಆದರೆ ರಕ್ಕಸರಲ್ಲಿಯೂ ಇಂತಹ ಶಕ್ತಿ ಉಂಟಲ್ಲ, ನನಗೆ ಆಶ್ಚರ್ಯ ಆಗ್ತದಮ್ಮ. ನಿನ್ನನ್ನು ಇಷ್ಟು ಎದುರಿಸಿಯು ನಿನ್ನ ಬಳಿಯಲ್ಲಿ ಇಷ್ಟು ಕಾಲ ಕಾದಾಟವನ್ನು ಮಾಡಿದರು ಮತ್ತು ಸಾಯಲಿಕ್ಕೆ ಸಿದ್ಧರಿಲ್ಲ ಅಂತ ಆದರೆ ಅಪಾರವಾದಂತಹ ಶಕ್ತಿಯನ್ನು ಹೊಂದದ್ದು ಆ ಶಂಕರನ ಬಲದಿಂದ ಅಂತ ಅರ್ಥವಾಗಿದೆ. ಅಮ್ಮ, ನಿನ್ನ ಅನುಗ್ರಹದಿಂದ ಸದ್ಯಕ್ಕೆ ಲೋಕ ಕಂಟಕನಾದಂತಹ ಮುರದಾನವನ ವಧೆ ಆಗಿದೆ. ತಾಯಿ, ನೀನು ಒಂದು ಮಾತನ್ನು ಅವತ್ತು ಹೇಳಿದ್ದಿ. ವೈಗುಂಠ ಪತಿಯಿಂದ ಮೋಕ್ಷದಾಯಕಿ ಕಳಲ ನೀಗಾದ ಕಾರಣ ಸುರದ ಅಮೃತಕ್ಕೆ ಸುಖವಾಯಿತು ಏಕಾದಶಿಯಂದು ನಾಗದೋಳಿಗ ಹಾ ಕಾರ್ತಿಕ ಶುದ್ಧ ಏಕಾದಶಿ ಎಂದು ನಿನ್ನ ಆವಿರ್ಭಾವ ಆದದ್ದು ಸರಿ. ನೀನು ಆಗ ಹೇಳಿದಂತಹ ಒಂದು ಮಾತಿತ್ತು, ನಿನ್ನ ಮುಖದಲ್ಲಿ ಹುಟ್ಟಿಕೊಳ್ಳುತ್ತೇನೆ ಅಂತ. ನಿನ್ನ ಕತ್ತನ್ನು ಕತ್ತರಿಸುವುದಕ್ಕೆ ಬಂದಂತಹ ಹೊತ್ತಿನಲ್ಲಿ ನಿನ್ನ ಮುಖದಿಂದ ಜನಿಸಿ ಬರ್ತೇನೆ ಅಂತ ಹೇಳಿದೆ. ಹೌದು. ಏಕಾದಶಿಯ ದಿನದಂದು ನೀನು ಜನಿಸಿದವಳು. ಹಾಗಾಗಿ ನಿನ್ನನ್ನು ಏಕಾದಶಿ ದೇವಿಯನ್ನು ಹಾಗೆ ಸ್ತುತಿಸುವಂತಹ ಮನಸ್ಸು ನನಗುಂಟಾಗುತ್ತೆ. ಓಹೋ, ನನ್ನ ಮುಖದಿಂದ ಹುಟ್ಟಿದ್ರಿಂದ ಶ್ರೀಹರಿ ಮೊದಲೋದ್ಭವೇ ಎನ್ನುವಂತಹ ಹೆಸರು ಕೂಡ ನಿನಗೆ ಆಗ್ತದೆ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೆ ಏಕಾದಶಿಯನ್ನು ಹುಟ್ಟಿದಂತಹ ನಿನ್ನನ್ನು ಯಾರು ಭಕ್ತಿಯಿಂದ ಪ್ರಾರ್ಥಿಸ್ತಾರೋ, ಯಾರು ವಿಷ್ಣುವಾದಂತಹ ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸ್ತಾರೋ ಅಂಥವರಿಗೆ ಸದಾಕಾಲ ಮಂಗಳವನ್ನು ಉಂಟು ಮಾಡುವಂತಹ ಯಾವತ್ತು ಯೋಗ್ಯತೆಯನ್ನು ಲೋಕ ಮಾತೆ, ಆದಿ ಮಾಯೆ, ಮಹಾಮಾಯೆಯಾದಂತಹ ನಿನಗೆ ಯಾವುದು ಕಷ್ಟ ಅಂತ ಅಲ್ಲ. ಆದ್ದರಿಂದ ತಾಯೇ, ಏಕಾದಶಿಯ ವೃತ್ತದಲ್ಲಿ ನಿನ್ನನ್ನಾಗಲಿ ನನ್ನನ್ನಾಗಲಿ ಭಜಿಸುವವರಿಗೆ ಸದಾಕಾಲ ಮೋಕ್ಷ ಸಿಗುವಾಗ ಮಾಡಬೇಕು. ಮಗನೇ, ಇಷ್ಟ ತನಕ ನನ್ನ ತಾಯಿಯಾಗಿ ನೀನು ಕೊಂಡಾಡಿದವ. ಹೌದು. ಭಕ್ತಿ ಭಾವನದ ಕರ ಮುಗಿದಿರಿಸಿದ ಬಾಗಿದವ ನೀನು. ಈ ಹೊತ್ತಿನಲ್ಲಿ ಪ್ರಪಂಚದಲ್ಲಿ ಆಗಲ್ಲ, ನಾರಾಯಣ ಸುತೆಯಾಗಿ ಬಂದವಳು ಮಹಾಮಾಯೆ ಅಂತ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ನಿನಗೂ ಭಾಗ್ಯ, ನನಗೂ ಭಾಗ್ಯ. ನನ್ನ ಅಪ್ಪನಾಗಿ ಪಡೆಯಬೇಕಾದ್ರೆ ನಾನೇ ಪುಣ್ಯ. ಈ ಕಡೆಯಿಂದ ನನ್ನನ್ನು ನೀನು ತಾಯಿಯಾಗಿ ಪಡೆಯಬೇಕಾದ್ರೆ ಅದು ಲೋಕಕ್ಕೆಂದು ರೀತಿ. ಆ ಮೂಲಕವೇ ಅದರಿಂದಾಗಿ ಲೋಕದ ಜನರಿಗೆ ಏನು ನಾವು ಕೊಟ್ಟಿದ್ದೆ ಎಂಬುದೇ ಪ್ರಾಮುಖ್ಯವಾದದ್ದು. ಆದ್ದರಿಂದಾಗಿ ಈ ದಿವಸವನ್ನು ವಿಶೇಷವಾದ ಪರ್ವಕಾಲ ಎಂಬುದನ್ನು ಕೊಂಡಾಡಬೇಕಂತ ನಿನ್ನ ಬಯಕೆ ಉಂಟಂತಾದ್ರೆ ಖಂಡಿತ ಮಗನೇ, ಈ ದಿನವನ್ನು ಶಾಶ್ವತವಾಗಿ ಧರೆಯಲ್ಲಿ ಯಾರು ಆಚರಿಸ್ತಾರೋ, ಶ್ರದ್ಧಾಭಕ್ತಿಯಿಂದ ಪೂಜಿಸ್ತಾರೋ, ನೆನಪಿಸ್ತಾರೋ ಅವರಿಗೆ ಸಕಲ ಸನ್ಮಾನಗಳನ್ನು ಉಂಟು ಮಾಡಿ ಕಡೆ ಕಾಲಕ್ಕೆ ಮೋಕ್ಷವನ್ನು ಲಭಿಸುವುದರೊಂದಿಗೆ ವೈಕುಂಠಪತಿ ಅಂತ ನಿನ್ನ ಸಾನ್ನಿಧ್ಯ ಕ್ಷೇತ್ರವನ್ನು ತಲುಪುವಂತೆ ಅನುಗ್ರಹವಾಗಲಿ, ನಿನಗೆ ಮಂಗಳವಾಗಲಿ. ಯಾರು ಏಕಾದಶಿಯ ವ್ರತವನ್ನು ಮಾಡ್ತಾರೋ ಅವರಿಗೆ ಮಂಗಳ ಪ್ರಾಪ್ತಿಯಾಗ್ತದೆ ಎಂಬ ಹಾಗೆ ಅಮ್ಮ ಹೇಳಿದ್ದಾಳೆ. ಕಾರ್ತಿಕ ಶುದ್ಧ ಏಕಾದಶಿ, ಉತ್ಥಾನ ಏಕಾದಶಿ ಎನ್ನುವಂತಹ ಹೆಸರಿನ ಮುಂದಕ್ಕೆ ಭೂಲೋಕದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿ ಉತ್ಥಾನಳಾದಂತಹ ದೇವಿ, ಉತ್ಪನ್ನಳಾದಂತಹ ದೇವಿ. ಕೆಲವರು ಉತ್ಪನ್ನ ಏಕಾದಶಿ ಅಂತ ಹೇಳಿದರು, ಅದೇ ಆದಂತಹ ಯಾವತ್ತು ಪ್ರಾಮುಖ್ಯವನ್ನು ಪಡೆಯುತ್ತದೆ. ಅಂತಹ ಏಕಾದಶಿಯನ್ನು ಮಾಡುವಂತಹ ಮೂಲಕವಾಗಿ ಎಲ್ಲರಿಗೂ ಕ್ಷೇಮ ಉಂಟಾಗಲಿ, ಕ್ಷೇಮ ಉಂಟಾಗಲಿ.